ಎಲ್ರಿಗೂ ನಮಸ್ಕಾರ. ಓಕೆ, ತುಂಬ ಜನ ಕೇಳ್ತಾಯಿದ್ರಿ ಜಿಯೋಗ್ರಫಿ ಕ್ಲಾಸ್ ತೊಗೊಂಡು ಬನ್ನಿ ಸರ್ ಒಂದು ಕೇಳ್ತಾಯಿದ್ರಿ. ಸೊ ನಿಮಗೋಸ್ಕರ ಇವತ್ತು ತೊಗೊಂಬಂದಿದ್ದೀನಿ ಟೆಕ್ಟಾನಿಕ್ಸ್ ಅಂತ ಒಂದು ಟಾಪಿಕ್ಕು. ಸೊ ಮೊದಲೇ ಹೇಳ್ಬಿಡ್ತೀನಿ, ಈ ವಿಡಿಯೋಗೆ ಒಳ್ಳೆ ರೆಸ್ಪಾನ್ಸ್ ಇದ್ದರೆ ಮಾತ್ರ ಕಂಟಿನ್ಯೂ ಮಾಡ್ತೀನಿ. ಯಾಕಂದರೆ ನಾನು ಕೂಡ ಕ್ಲಾಸ್ಗಳನ್ನ ಅಂದರೆ ರಿವಿಷನ್ ಮಾಡಬೇಕು, ತುಂಬ ರಿವಿಷನ್ ಮಾಡಿಲ್ಲ. ಸೊ ನೀವು ಹೇಗೆ ರೆಸ್ಪಾಂಡ್ ಮಾಡ್ತೀರಾ ಆಯಿತಾ, ಹೇಗೆ ಲೈಕ್ ಮಾಡೋದಾಗಿರ್ಬೋದು, ವ್ಯೂ ಮಾಡೋದಾಗಿರ್ಬೋದು ಅನ್ನೋದು ಡಿಪೆಂಡ್ ಆಗುತ್ತೆ, ಸರಿನಾ. ಜೊತೆಗೆ ಈ ವಿಡಿಯೋ ಅರ್ಥ ಆದ ದಯವಿಟ್ಟು ಕಮೆಂಟಲ್ಲಿ ಅರ್ಥ ಆಗಿದೆ ಅಂತನವ್ರು ಹೇಳಿ, ಅಥವಾ ಅರ್ಥ ಆಗಿಲ್ಲ ಅಂತನವ್ರು ಹೇಳಿ. ಯಾಕಂದರೆ ತುಂಬ ಕ್ಲಾಸ್ಗಳು ಮಾಡ್ಕೊಬತ್ತಾ ಇದ್ದೀನಿ, ಬಟ್ ಯಾರೂ ನನಗೇನೋ ರೆಸ್ಪಾನ್ಸ್ ಮಾಡ್ತಾಯಿಲ್ಲ, ಸರಿನಾ. ಆ ರೀತಿ ಕಂಪ್ಲೀಟ್ ರೆಸ್ಪಾನ್ಸ್ ನನಗೆ ಸಿಗಲಿಲ್ಲ ಅಂತಂದರೆ ಜಿಯೋಗ್ರಫಿ ನಾನು ಇನ್ನೂ ಲೇಟಾಗಿ ಸ್ಟಾರ್ಟ್ ಮಾಡ್ತೀನಿ, ಸರಿನಾ. ಈಗ ಸದ್ಯಕ್ಕೆ ಮಾಡಲ್ಲ, ಇನ್ನೂ ಲೇಟಾಗಿ ಮಾಡ್ತೀನಿ. ಸೊ ಅಲ್ಲಿವರೆಗೂ ಪೊಲಿಟಿ, ಮಾಡರ್ನ್ ಹಿಸ್ಟ್ರಿ, ಟೆಸ್ಟ್ ಸೀರೀಸಲ್ಲೇ ಕಾಲ ಕಳ್ಕೊಳ್ಳೋಣ, ಸರಿನಾ. ಸೊ ನಿಮ್ಮ ಕಡೆಯಿಂದ ಹೇಗೆ ರೆಸ್ಪಾನ್ಸ್ ಬರುತ್ತೆ ಅನ್ನೋದ್ರ ಮೇಲೆ ನೆಕ್ಸ್ಟು ಜಿಯೋಗ್ರಫಿ ಕ್ಲಾಸ್ಗಳು ಡಿಪೆಂಡ್ ಆಗುತ್ತೆ. ಓಕೆ, ಸೊ ಇಷ್ಟು ಇನ್ಸ್ಟ್ರಕ್ಷನ್ ಏನಿಲ್ಲ. ಜೊತೆ ಫಸ್ಟ್ ಹೇಳೋದು ಲೈಕ್ ಮಾಡಬೇಕು, ಅರ್ಥ ಆದರೆ ಕಮೆಂಟಲ್ಲಿ ಅರ್ಥ ಆಗಿದೆ ಅಂತ ಹೇಳಿ, ಅರ್ಥ ಆಗಿಲ್ಲ ಅಂದರೆ ಅರ್ಥ ಆಗಿಲ್ಲ ಅಂತ ಹೇಳಿ, ಅಷ್ಟೇ, ಇನ್ನೇನಿಲ್ಲ. ಸೊ ಈ ಟೆಕ್ಟಾನಿಕ್ಸ್ ಎಲ್ಲಿ ಬರುತ್ತೆ ಅಂದರೆ ನಿಮ್ಮ ಫಿಸಿಕಲ್ ಜಿಯೋಗ್ರಫಿಲಿ ಬರುತ್ತೆ. ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಅಂತಲೇ ಹೇಳ್ಬೋದು. ಯಾಕೆ ಇದನ್ನು ತೊಗೊಂಡಿದ್ದೀನಿ ಅಂದರೆ ಅದಕ್ಕೇ, ಯಾಕೆಂದರೆ ಇದು ತುಂಬ ಇಂಪಾರ್ಟೆಂಟ್ ಟಾಪಿಕ್ಕು. ನಿಮ್ಮ ಮೈನ್ಸಲ್ಲಿ ಒಂದು ಕ್ವಶನ್ ಮುಂದೆ ಬರುತ್ತೆ. ನಿಮ್ಮ ಅದು ಸಿ ಫ್ಲೋರ್ ಸ್ಪ್ರೆಡ್ಡಿಂಗ್ ಆಗಿರ್ಬೋದು, ಅಥವಾ ಟೆಕ್ಟಾನಿಕ್ಸ್ ಆಗಿರ್ಬೋದು, ಅಂದರೆ ಪ್ಲೇಟ್ ಟೆಕ್ಟಾನಿಕ್ಸ್ ಅಂತ ಬರುತ್ತೆ, ಆಯಿತಾ. ಕಾಂಟಿನೆಂಟಲ್ ಡ್ರಿಫ್ಟ್ ಥಿಯರಿ ಬರುತ್ತೆ, ಕನ್ವೆಕ್ಷನಲ್ ಕರೆಂಟ್ಸ್ ಅಂದರೆ ಏನು, ಸಿ ಫ್ಲೋರ್ ಸ್ಪ್ರೆಡ್ಡಿಂಗ್ ಅಂದರೆ ಏನು, ಎಲ್ಲ ಕೇಳ್ತಾರೆ, ಸರಿನಾ. ಅದು ಬಿಟ್ಟರೆ ಇನ್ನೊಂದಿದೆ, ಪೇಲಿಯೋ ಮ್ಯಾಗ್ನೆಟಿಸಮ್ ಅಥವಾ ಜಿಯೋ ಮ್ಯಾಗ್ನೆಟಿಸಮ್ ಅಂತ ಕರಿತೀವಿ. ಸೊ ಅದೊಂದು ಟಾಪಿಕ್ ಇದೆ, ಆಯಿತಾ. ಅದರಲ್ಲಾದ್ರೂ ಕೇಳ್ಬೋದು, ಸರಿನಾ. ಸೊ ಹಾಗಾಗಿ ಇದು ಇಂಪಾರ್ಟೆಂಟ್ ಟಾಪಿಕ್ ಆಗಿರೋದ್ರಿಂದ ಇದನ್ನೇ ತೊಗೊಂಡಿದ್ದೀನಿ ಫಸ್ಟು, ಆಯಿತಾ. ನನ್ನ ಹತ್ರ ಇರುವಂಥ ಬುಕ್ ಯಾವುದು ಅಂತಂದರೆ PMF ಅಂತ ಬುಕ್ಕು. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ. ಸೊ ಹೋಗಿ ಬೈ ಮಾಡ್ತೀನಿ ಅಂದರೆ ಬೈ ಮಾಡಿ, ಇಲ್ಲ ಅಂತಂದರೆ ದಯವಿಟ್ಟು ನನ್ನ ಒಂದು 3 ಅಥವಾ 4 ಕ್ಲಾಸ್ ಬರೋವರೆಗೂ ವೆಯ್ಟ್ ಮಾಡಿ. ತೊಗೋಬೇಕು ಅನ್ನೋರು ಒಂದು 3 ಅಥವಾ 4 ಕ್ಲಾಸ್ ಬರೋವರೆಗೂ ವೆಯ್ಟ್ ಮಾಡಿ. ನಾನು ಹೇಗೆ ಎಕ್ಸ್ಪ್ಲೈನ್ ಮಾಡ್ತಾಯಿದ್ದೀನಿ, ಅಲ್ಲಿ ಹೇಗೆ ಬುಕ್ಕಲ್ಲಿ ಹೇಗಿದೆ ಅನ್ನೋದನ್ನ ಅನಲೈಸ್ ಮಾಡಿ, ಚೆನ್ನಾಗಿತ್ತು ಅಂದರೆ ತೊಗೊಳ್ಳಿ, ಆಯಿತಾ. ಅಷ್ಟೇ, ಇನ್ನೇನಿಲ್ಲ. ಶುರು ಮಾಡ್ತೀನಿ ಹಂಗಾದ್ರೆ. ಸೊ ಶುರು ಮಾಡೋಕ್ಕಿಂತ ಮುಂಚೆ ಫಸ್ಟು ಇದೊಂದು ಡಯಾಗ್ರಾಮ್ ಬರ್ತಿದ್ದೀನಿ, ನೋಡ್ಕೊಳ್ಳಿ. 1910 ಏನಾಯಿತು ಅಂತಂದರೆ, ಒಂದು ವರ್ಲ್ಡ್ ವಾರ್ ಒನ್ ಟೈಮಲ್ಲಿ ಸೋನಾರ್ ಟೆಕ್ನಾಲಜಿ ಡೆವಲಪ್ ಮಾಡ್ತಾರೆ. ಯಾಕೆ ಸರ್ ಸೋನಾರ್ ಟೆಕ್ನಾಲಜಿ ಅಂದರೆ ಅವ್ರಿಗೇನೋ ಬೇಕಾಗಿತ್ತು ಗುರು, ಏನೋ ಇದಕ್ಕೆ. ಬಟ್ ಇವರು ವರ್ಲ್ಡ್ ವಾರ್ 1 ಇದನ್ನು ಯೂಸ್ ಮಾಡ್ಕೊಳ್ತಾರೆ. ಯಾಕೆ ಅಂತಂದರೆ ಶಿಪ್ಪಲ್ಲಿ, ಅಂದರೆ ಸಮುದ್ರದಲ್ಲಿ ಇವರು ಫೈಟ್ ಮಾಡಬೇಕಾದ್ರೆ ಏನಾಗ್ತಾಯಿತ್ತು ಅಂದರೆ ಸಮುದ್ರದ ಕೆಳಗಡೆಯಿಂದ ಬಂದು ಅಟ್ಯಾಕ್ ಮಾಡ್ತಾಯಿದ್ರಂತೆ, ಆಯಿತಾ. ಸಬ್ಮರೀನಿಂದ ಬರ್ತಾಯಿದ್ರು ಅಥವಾ ಈಜು ಹೊಡ್ಕೊಂಡು ಬಂದು ಬಾಂಬ್ ಆಗ್ತಾಯಿದ್ರು ಗೊತ್ತಿಲ್ಲ, ಬಟ್ ಸಮುದ್ರದ ಕೆಳಗಡೆಯಿಂದ ಬಂದು ಅಟ್ಯಾಕ್ ಮಾಡ್ತಾಯಿದ್ರು. ಸೊ ಹಾಗಾಗಿ ಅದನ್ನು ತಡೆಯೋದಕ್ಕೋಸ್ಕರ ಏನು ಮಾಡಿದ್ರು ಅವರು, ಈ ಒಂದು ಸೋನಾರ್ ಟೆಕ್ನಾಲಜಿನ ಪ್ರತಿಯೊಂದು ಶಿಪ್ಪಲ್ಲಿ ಅದನ್ನು ಅಳವಡಿಸ್ಕೊಂಡ್ರು. ಜೊತೆಗೆ ನಾವು ಏನು ಅಂದ್ಕೊಂಡಿದ್ವು ಅಂತಂದರೆ, ಈ ಒಂದು ಸೋನಾರ್ ಟೆಕ್ನಾಲಜಿ, ಈ ಒಂದು ವರ್ಲ್ಡ್ ವಾರ್ 1 ಯೂಸ್ ಮಾಡೋಕ್ಕಿಂತ ಮುಂಚೆ ಮೊದಲು ಸಮುದ್ರದ ಕೆಳಗಡೆ, ಸಮುದ್ರದ ಆಳದಲ್ಲಿ ಫ್ಲ್ಯಾಟ್ ಸರ್ಫೇಸ್ ಇದೆ ಅಂತ ಮಾತ್ರ ತಿಳ್ಕೊಂಡಿತ್ತು, ಆಯಿತಾ. ಸೊ ಅದಾದಮೇಲೆ ಈ ಒಂದು ಸೋನಾರ್ ಟೆಕ್ನಾಲಜಿ ವರ್ಲ್ಡ್ ವಾರ್ 1 ಟೈಮಲ್ಲಿ ಏನು ಯೂಸ್ ಮಾಡಿದ್ರು, ವರ್ಲ್ಡ್ ವಾರ್ 1 ಟೈಮಲ್ಲಿ ಏನಾಯಿತು ಅಂತಂದರೆ ಇವರು ಸೋನಾರ್ ಟೆಕ್ನಾಲಜಿ ಯೂಸ್ ಮಾಡಿದ್ರು. ಈಗ ನೋಡಿ ಸೋನಾರ್ ವೇವ್ಸ್ ಬರ್ತಾಯಿದೆ ಅಲ್ವಾ. ಸೊ ಇಲ್ಲಿ ವೇವ್ಸ್ ಬಂದಾಗ ಏನಾಯಿತು ಅಂತಂದರೆ ಸಮುದ್ರದ ಆಳದವರೆಗೂ ಹೋಯಿತು. ಸೊ ಆಳದವರೆಗೂ ಹೋಯಿತು. ಇವ್ರೇನು ಅಂದ್ಕೊಂಡಿದ್ರು, ಫ್ಲ್ಯಾಟ್ ಸರ್ಫೇಸ್ ಇರುತ್ತೆ ಬಿಡು, ಅಲ್ಲೇನಿರುತ್ತೆ ಅಂತ ಅಂದ್ಕೊಂಡಿದ್ರು. ಅಂದರೆ ನಾವು ಕೂಡ ಹಾಗೆ ಅಂದ್ಕೊಂಡಿದ್ವು ಅಲ್ವಾ. ಸೊ ಅಲ್ಲಿ ಏನಾಯಿತು ಅಂತಂದರೆ ಸೋನಾರ್ ಟೆಕ್ನಾಲಜಿಯಿಂದ ಏನು ರಿಪೋರ್ಟ್ ಬಂತು, ಆ ರಿಪೋರ್ಟಲ್ಲಿ ಏನಿತ್ತು ಅಂದರೆ ಸಮುದ್ರದ ಆಳದಲ್ಲಿ ದೊಡ್ಡ ದೊಡ್ಡ ಮೌಂಟೇನ್ ಆಕೃತಿಯಲ್ಲಿ ಒಂದಷ್ಟು ಫೀಚರ್ಸ್ಗಳಿದೆ, ಮತ್ತು ಸಡನ್ನಾಗಿ ಆಳವಾಗಿರೋ ಒಂದಷ್ಟು ಫೀಚರ್ಸ್ಗಳಿದೆ. ಟ್ರೆಂಚಸ್ ಅಂತೀವಿ ಇದಕ್ಕೆ, ಆಯಿತಾ. ಇದಕ್ಕೆಲ್ಲ ಸಿ ಮೌಂಟ್ಸ್ ಅಂತೀವಿ, ಇನ್ನೊಂದು ಮಿಡ್ ಓಷನಿಕ್ ರಿಡ್ಜಸ್ ಅಂತೀವಿ, ರಿಡ್ಜ್ ವ್ಯಾಲಿ ಏನೇನೋ ಹೇಳ್ತೀವಲ್ವ. ಸೊ ಈ ಥರ ಒಂದಷ್ಟು ಇದ್ದಾವೆ ಫೀಚರ್ಸ್ಗಳು, ತುಂಬ ಅಂದರೆ ತುಂಬ ಇದ್ದಾವೆ ಅಂತ ಅಂದ್ಬಿಟ್ಟು ಸೋನಾರ್ ಟೆಕ್ನಾಲಜಿನೂ ರಿಪೋರ್ಟ್ ಸಿಗುತ್ತೆ. ತುಂಬ ಎಲ್ಲರಿಗೂ ಕನ್ಫ್ಯೂಸ್ ಆಗಿಬಿಡುತ್ತೆ. ಏನು ಗುರು, ಓಷನ್ ಫ್ಲೋರ್ ಫ್ಲ್ಯಾಟ್ ಅಂದ್ಕೊಂಡಿದ್ವಿ, ಫೀಚರ್ಸ್ಲೆಸ್ ಅಂದ್ಕೊಂಡಿದ್ವಿ, ಅದಕ್ಕೆ ನೋ ಟೋಪೋಗ್ರಫಿ ವೆರೈಟಿ ಅಂತ ಹೇಳ್ತೀವಿ, ಅಥವಾ ಏನು ಫೀಚರ್ಸ್ ಇಲ್ಲ ಅಂತ ಹೇಳಿದ್ರೆ ನೋ ಟೋಪೋಗ್ರಾಫಿಕ್ ಫೀಚರ್ಸ್ ಅಂತ ಹೇಳ್ತೀವಿ, ಆಯಿತಾ. ಸೊ ಏನೆಲ್ಲ ಫ್ಲ್ಯಾಟ್ ಅಂದ್ಕೊಂಡಿದ್ವಿ, ಒಳಗಡೆ ನೋಡ್ರಿ ಥರ ಮೌಂಟೇನ್ಸ್ ಇದೆಯಲ್ಲ ಅಂತ ಅಂದ್ಬಿಟ್ಟು ಅವರು ಕೂಡ ಒಂದು ಸ್ಟಡಿ ಮಾಡಬೇಕು ಇದ್ರ ಬಗ್ಗೆ ಅಂತ ಹೇಳಿ ವರ್ಲ್ಡ್ ವಾರ್ 2ವರೆಗೂ ಇದನ್ನು ಸ್ಟಡಿ ಮಾಡ್ತಾರೆ. ಸೊ ವರ್ಲ್ಡ್ ವಾರ್ 2 ಅಲ್ಲಿ ಅವ್ರಿಗೆ ಗೊತ್ತಾಗುತ್ತೆ ಏನು ಅಂತ, ಏನು ಅಂತಾರೆ, ಅಂದರೆ ಸಮುದ್ರದ ಆಳದಲ್ಲಿ ಒಂದಷ್ಟು ಫೀಚರ್ಸ್ಗಳಿದೆ ಅಂತ ಗೊತ್ತಾಗುತ್ತೆ. ಇಷ್ಟು ಗೊತ್ತಾಯ್ತಲ್ವ. ಈಗ ಟೆಕ್ಟಾನಿಕ್ಸ್ ಫಸ್ಟು
ಇಲ್ಲೊಂದಷ್ಟು ಇಂಟ್ರೊಡಕ್ಷನ್ ಕೊಟ್ಟಿದ್ದಾನೆ. ಏನು ಅಂತಂದರೆ, ದ ಡಿಸ್ಕವರಿ ಆಫ್ ರಿಡ್ಜಸ್, ಟ್ರೆಂಚಸ್, ಸೀ ಮೌಂಟ್ಸ್ ಆ್ಯಂಡ್ ಅದರ್ ಓಷಾನಿಕ್ ರಿಲೀಫ್ ಫೀಚರ್ಸ್ ಡ್ಯೂರಿಂಗ್ World War II gave rise to the field of tectonics and gave insights into natural boundaries between various tectonic ಅಥವಾ lithospheric plates. ಸೊ World War II ಅಲ್ಲಿ ಅಂದರೆ World War II ವರೆಗೂ ಈ ಒಂದು ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ಇವ್ರೇನು ಮಾಡ್ತಾರೆ, ಸಿ ಫ್ಲೋರ್ನ ಮ್ಯಾಪ್ ಮಾಡ್ತಾರೆ ಅಥವಾ ಸಿ ಮ್ಯಾಪಿಂಗ್ ಅಂತ ಕರಿತೀವಿ. ಆಯಿತಾ. ಇದರಿಂದ ಏನಾಯಿತು ಅಂತಂದರೆ ಸಮುದ್ರದ ಆಳದಲ್ಲಿ ರಿಡ್ಜಸ್ ಇದೆ, ಟ್ರೆಂಚಸ್ ಇದೆ, ಸಿ ಮೌಂಟ್ಸ್ ಇದೆ ಅಂತೆಲ್ಲ ಗೊತ್ತಾಗುತ್ತೆ. ಆಯಿತಾ. ಸೊ ಈಗ ಟೆಕ್ಟೋನಿಕ್ಸ್ ಅಂದರೆ ಏನು ಮೊದಲನೇದು. ಆಯಿತಾ. ಟೆಕ್ಟೋನಿಕ್ಸ್ ಅಂದರೆ ಇಟ್ ಈಸ್ ಎ ಸೈಂಟಿಫಿಕ್ ಸ್ಟಡಿ ಆಫ್ ಫೋರ್ಸಸ್ ಆ್ಯಂಡ್ ಪ್ರಾಸೆಸಸ್ ದಟ್ ಕಂಟ್ರೋಲ್ ದ ಸ್ಟ್ರಕ್ಚರ್ ಆಫ್ ಅರ್ತ್ ಕ್ರಸ್ಟ್ ಆ್ಯಂಡ್ ಇಟ್ಸ್ ಎವಲ್ಯೂಷನ್. ನೋಡಿ, ಅರ್ತ್ ಕ್ರಸ್ಟು ಮೂಮೆಂಟ್ ಅಂದರೆ ಒಂದು ಈಗ ಅರ್ತ್ ಕ್ರಸ್ಟ್ ಈಗ ಇದೆ ಅಲ್ವಪ್ಪ, ಇಲ್ಲಿದೆ ನೋಡಿ, ಒಂದು ಅರ್ತ್ ಕ್ರಸ್ಟ್ ಈಗ ಕಂಪ್ಲೀಟಾಗಿ ಒಂದು ಅರ್ತ್ ಕ್ರಸ್ಟ್ ಅಂತ ತಿಳ್ಕೊಂಡ್ರೆ ಅದ್ರದ್ದು ಫೋರ್ಸ್ ಈಗ ಮೂಮೆಂಟ್ ಆಗುತ್ತೆ ಅಂತ ಮುಂದೆ ಹೇಳ್ತೀನಿ. ಈಗ ಪ್ಲೇಟ್ಗಳು ಮೂಮೆಂಟ್ ಆಗುತ್ತೆ ಅಂತ ಹೇಳ್ತೀನಿ, ಕಾಂಟಿನೆಂಟ್ ಮೂವ್ ಆಗುತ್ತೆ ಅಂತ ಹೇಳ್ತೀನಿ. ಆಯಿತಾ. ಸೊ ಅದು ಮೂವ್ ಆಗೋದಕ್ಕೆ ಒಂದು ಫೋರ್ಸ್ ಏನು ಅನ್ನೋದ್ರ ಬಗ್ಗೆ ಸ್ಟಡಿ ಮಾಡೋದು, ಜೊತೆಗೆ ಆ ಮೂಮೆಂಟ್ ಆದಮೇಲೆ ಅದು ಹೇಗೆ ಸ್ಟ್ರಕ್ಚರ್ನ ಪಡ್ಕೊಳ್ಳುತ್ತೆ ಅನ್ನೋದ್ರ ಬಗ್ಗೆ ಎಲ್ಲ ನಾವು ಸ್ಟಡಿ ಮಾಡೋದಕ್ಕೆ ನಾವು ಟೆಕ್ಟಾನಿಕ್ಸ್ ಅಂತ ಹೇಳ್ತೀವಿ. ಆಯಿತಾ. ಆ ಫೋರ್ಸ್ ಯಾವುದು ಅಂತಂದರೆ ಕನ್ವೆಕ್ಷನಲ್ ಕರೆಂಟ್ಸ್ ಅಂತ ಹೇಳ್ತೀವಿ. ಬಿಡಿ ಅವೆಲ್ಲ ಬಿಡಿ. ನೆಕ್ಸ್ಟ್ ಅದಾದ್ಮೇಲೆ ಟೆಕ್ಟಾನಿಕ್ಸಲ್ಲಿ ಏನೇನು ಸ್ಟಡಿ ಮಾಡ್ತೀವಿ ಅಂತಂದರೆ ಫೋಲ್ಡಿಂಗ್ ಆ್ಯಂಡ್ ಫಾಲ್ಟಿಂಗು, ಅದು ಮೌಂಟೇನ್ ಬಿಲ್ಡಿಂಗು, ಇದು ಬೇಡ, ಇವೆಲ್ಲ ಬಿಡಿ. ಈಗ ಶುರು ಮಾಡೋಣ. ಮೇಜರ್ ಕಾನ್ಸೆಪ್ಟ್ ದಟ್ ಟ್ರೈ ಟು ಎಕ್ಸ್ಪ್ಲೈನ್ ದ ಟೆಕ್ಟಾನಿಕ್ ಪ್ಲೇಟ್ಸು. ಈಗ ಫಸ್ಟ್ ಬಂದಿದ್ದು ನಿಮ್ಮ ಕಾಂಟಿನೆಂಟಲ್ ಡ್ರಿಫ್ಟ್ ಥಿಯರಿ, ನಿಮ್ಮ ಆಲ್ಫರ್ಡ್ ವೆಗ್ನರ್ ಅವ್ರು ತಂದಂತಹ ಒಂದು ಥಿಯರಿ 1912ಅಲ್ಲಿ. ಸೊ ಅವ್ರು ತಂದಂಥ ಥಿಯರಿ ಪ್ಲಸ್ ಸಿ ಫ್ಲೋರ್ ಸ್ಪ್ರೆಡ್ಡಿಂಗ್ ಥಿಯರಿ, ಸೊ ಕನ್ವೆಕ್ಷನ್ ಕರೆಂಟ್ ಥಿಯರಿ, ಇದನ್ನೆಲ್ಲ ಮಿಕ್ಸ್ ಮಾಡಿ ತಂದಂತಹ ಥಿಯರಿ ಯಾವುದು ಅಂತಂದರೆ ಪ್ಲೇಟ್ ಟೆಕ್ಟಾನಿಕ್ ಥಿಯರಿ. ಈಗ ಫಸ್ಟು ಕಾಂಟಿನೆಂಟಲ್ ಡ್ರಿಫ್ಟ್ ಥಿಯರಿ ಅಂತಂದರೆ ಏನು ಫಸ್ಟು ಅರ್ಥ ಮಾಡ್ಕೊಳ್ಳೋಣ. ಈಗ ನಿಮ್ಗೆ ಇದು ಅರ್ಥ ಆಗಲಿಲ್ಲ ಅಂದರೆ ಬೇಡ, ಇದು ಅರ್ಥ ಆಗಲಿಲ್ಲ ಅಂದರೆ ಬಿಟ್ಬಿಡಿ, ತಲೆ ಕೆಡಿಸ್ಕೊಬಿಡಿ. ಇಲ್ಲಿಂದ ಶುರು ಮಾಡೋಣ. ಕಾಂಟಿನೆಂಟಲ್ ಡ್ರಿಫ್ಟ್ ಥಿಯರಿ ಫಸ್ಟು ಇದನ್ನು ಯಾರು ತಂದವರು ಅಂತ ತಿಳ್ಕೊಳ್ಳೋಣ. ಎ ಜರ್ಮನ್ ಜಿಯೋಫಿಸಿಸ್ಟ್ ನೇಮ್ಡ್ ಆಲ್ಫರ್ಡ್ ವ್ಯಾಗ್ನರ್ ಸಜೆಸ್ಟೆಡ್ ದ ಕಾಂಟಿನೆಂಟಲ್ ಡ್ರಿಫ್ಟ್ ಥಿಯರಿ ಇನ್ 1912. 1912ರಲ್ಲಿ ಇವರೇ ತಂದಿದ್ದು ಕಾಂಟಿನೆಂಟಲ್ ಡ್ರಿಫ್ಟ್ ಥಿಯರಿ ಅಂತ. ಸರ್ ಏನು ಸರ್ ಇದು ಕಾಂಟಿನೆಂಟಲ್ ಡ್ರಿಫ್ಟ್ ಥಿಯರಿ? ನಾವು ಈಗ ಬರೆದು ಎಕ್ಸ್ಪ್ಲೇನ್ ಮಾಡ್ತೀನಿ ಈಗ. ಆಯಿತಾ. ನೀಟಾಗಿ ನೋಡ್ಕೊಳ್ಳಿ, ನೀಟಾಗಿ ಬರ್ಕೋತೀನಿ ಅಂದರೆ ಬರ್ಕೊಳ್ಳಿ. ಈಗ ಕನ್ಸಿಡರ್ ಇದು ನಮ್ಮ ಒಂದು ಅರ್ತ್. ಆಯಿತಾ. ಸೊ ಅರ್ತ್ ಇದೆ. ಸೊ ಅರ್ತ್ ಮಧ್ಯದಲ್ಲಿ ಒಂದು ದೊಡ್ಡ ಕಾಂಟಿನೆಂಟ್ ಇತ್ತು ಅಂದರೆ ಅವನು ಒಂದು ಥಿಯರಿ ಪ್ರಕಾರ ಬರ್ತೀನಿ ಕಾಂಟಿನೆಂಟಲ್ ಡ್ರಿಫ್ಟ್ ಥಿಯರಿ. ಆಯಿತಾ. ಯಾರು ತಂದಿದ್ದು? ಜರ್ಮನ್ ಜಿಯೋಲಿಸ್ಟು ಆಲ್ಫರ್ಡ್ ವೆಗ್ನರ್ 1912 ತಂದಂಥ ಒಂದು ಥಿಯರಿ. ಸೊ ಅವನು ಒಂದು ಥಿಯರಿ ಏನು ಹೇಳ್ತು ಅಂತಂದರೆ, ಇದು ನಮ್ಮ ಅರ್ತ್, ನಮ್ಮ ಭೂಮಿ ಮಧ್ಯದಲ್ಲಿ ಒಂದು ದೊಡ್ಡ ಆಕೃತಿಯ ಒಂದು ಕಾಂಟಿನೆಂಟ್ ಇತ್ತು. ಆಯಿತಾ. ಒಂದು ನಿಮಿಷ ರೀ. ಓಕೆ, ಈಗ ಕಂಫರ್ಟಬಲ್ ಆಗಿದೆ. ಈಗ ನಮ್ಮ ಭೂಮಿ ಮಧ್ಯದಲ್ಲಿ ಒಂದು ದೊಡ್ಡ ಕಾಂಟಿನೆಂಟ್ ಇತ್ತು. ಆಯಿತಾ. ಸೊ ಆ ಕಾಂಟಿನೆಂಟ್ಗೆ ನಾವು ಏನಂತ ಹೇಳಿದ್ವಿ, ಅದಕ್ಕೆ ಒಂದು ದೊಡ್ಡ ಲ್ಯಾಂಡ್ ಮಾಸ್ ಅಂತಲೇ ಹೇಳ್ಬೋದು. ಈ ಲ್ಯಾಂಡ್ ಮಾಸ್ ಏನಿದೆ ಇದಕ್ಕೆ ನಾವು ಪ್ಯಾಂಜಿ ಅಂತ ಹೇಳ್ತೀವಿ. ಪ್ಯಾಂಜಿ ಅಂತ ಕರೆದ, ನಾವೆಲ್ಲ ಅವನು ಹೇಳಿದ್ದು. ನೋಡಪ್ಪ, ಅರ್ಥಲ್ಲಿ ಮೊದಲು ಏನಿತ್ತು ಅಂತಂದರೆ ದೊಡ್ಡದಾದಂಥ ಒಂದು ದೊಡ್ಡ ಲ್ಯಾಂಡ್ ಮಾಸ್ ಇತ್ತು. ಇದಾಯಿತು ಲ್ಯಾಂಡ್ ಮಾಸು, ಹ್ಯೂಜ್ ಲ್ಯಾಂಡ್ ಮಾಸ್ ಇತ್ತಂತೆ. ಆ ಹ್ಯೂಜ್ ಲ್ಯಾಂಡ್ ಮಾಸ್ಗೆ ಇವನು ಹೆಸ್ರೇನು ಕೊಟ್ಟಂದರೆ ಪ್ಯಾಂಜಿ ಅಂತ ಕರೆದ. ಮತ್ತು ಈ ಒಂದು ದೊಡ್ಡ ಲ್ಯಾಂಡ್ ಮಾಸ್ ಪಕ್ಕದಲ್ಲಿ ಒಂದು ದೊಡ್ಡ ಸಮುದ್ರ ಇತ್ತಂತೆ. ಸೊ ಆ ಸಮುದ್ರದ ಹೆಸರೇನು? ಇದು ಸಿ. ಆಯಿತಾ. ಈ ಸಮುದ್ರದ ಹೆಸರು ಏನಂತ ಕೊಟ್ಟ ಅಂತಂದರೆ ಪಂತಲಸ. ಆಯಿತಾ. ಸೊ ಪಂತಲಸ ಅಂತ ಹೆಸರಿಟ್ಟ. ಅರ್ಥ ಆಯ್ತಾ. ನಮ್ಮ ಭೂಮಿಯಲ್ಲಿ ಒಂದು ದೊಡ್ಡ ಕಾಂಟಿನೆಂಟ್ ಇತ್ತು ಕಣ್ರಪ್ಪ. ಆ ಕಾಂಟಿನೆಂಟಲ್ಲಿ ಆ ಕಾಂಟಿನೆಂಟ್ಗೆ ಏನಂತ ಹೆಸರು ಕರೆದ ಅಂದರೆ ಈಗ ಪ್ಯಾಂಜಿ ಅಂತ ಕರೆದ. ಆ ಕಾಂಟಿನೆಂಟ್ ಸುತ್ತ ಸಮುದ್ರ ಇತ್ತು, ಆ ಸಮುದ್ರಕ್ಕೆ ಅವನು ಪಂತಲಸ ಸಿ ಅಂತ ಹೆಸರಿಟ್ಟ. ಆಯಿತಾ. ಸೊ ಅದಾದಮೇಲೆ ಏನಾಯಿತು, ಬರ್ತಾ ಈ ಒಂದು ದೊಡ್ಡ ಕಾಂಟಿನೆಂಟು ಬ್ರೇಕ್ ಆಗೋದಕ್ಕೆ ಶುರುವಾಯಿತು. ಯಾಕೆ ಬ್ರೇಕ್ ಆಯಿತು? ಅದಕ್ಕೆ ಕಾಂಟಿನೆಂಟಲ್ ಇರೋದು ಕನ್ವೆಕ್ಷನಲ್ ಕರೆಂಟ್ ಬಗ್ಗೆ ಹೇಳ್ತೇನೆ ನೆಕ್ಸ್ಟ್ ಕ್ಲಾಸಲ್ಲಿ. ಸೊ ನೆಕ್ಸ್ಟ್ ಅಲ್ಲ, ಇನ್ನೊಂದು 10 ನಿಮಿಷ ಗೊತ್ತಾಗುತ್ತೆ ನಿಮಗೆ. ಸೊ ಅದಾದಮೇಲೆ ಪ್ಯಾಂಜಿ ಏನಾಯಿತು, ಬ್ರೇಕ್ ಆಗೋದಕ್ಕೆ ಶುರುವಾಯ್ತಂತೆ. ನೋಡಿ, ಈ ರೀತಿ ಬ್ರೇಕ್ ಆಯಿತು. ಅದೇ ಬಿಟ್ಕೊಂಡು ಬ್ರೇಕ್ ಆಯಿತು. ಈ ಬ್ರೇಕ್ ಆದಾಗ ಏನಾಯಿತು ಇಲ್ಲಿ ನೋಡಿ, ಈಗ ಮೊದಲು ಕಾಂಟಿನೆಂಟ್ ಹಿಂಗಿತ್ತು
ಅಲ್ವಾ. ಈಗ ಬ್ರೇಕ್ ಆಗಿ ಇಲ್ಲಿ ಒಂದು ಹೊಸ ಸಿ ಹೊಡ್ಕೋತು ಅಂತಂದರೆ ಇಲ್ಲಿರುವಂಥ ಪಂತಲಾಸದ ಸಿ ಏನಾಯಿತು, ನೀರು ಇಲ್ಲಿಗೆ ನುಕ್ಕೊಳ್ತು, ಆಯಿತಾ. ಸೊ ಇಲ್ಲಿಗೆ ನುಕ್ಕೊಳ್ತು ಅಂತಂದಾಗ ಈ ಒಂದು ಕಾಂಟಿನೆಂಟ್ ಮಧ್ಯೆ ಹೊಸ ಸಿ ಶುರು ಆಗೋದಕ್ಕೆ ಶುರು ಆಯ್ತಲ್ವ, ಅಂದರೆ ಹೊಸ ಸಮುದ್ರ ಬರೋದಕ್ಕೆ ಶುರು ಆಯಿತು. ನೋಡಿ, ಯಾವಾಗ ಒಂದು ಎರಡು ಕಾಂಟಿನೆಂಟು, ಈಗ ಒಂದು ಕಾಂಟಿನೆಂಟ್ ಹಿಂಗಿದೆ ಅಂತ ತಿಳ್ಕೊಳ್ಳಿ, ಅದ್ರ ಪಕ್ಕ ಯಾವುದೇ ಸಮುದ್ರ ಇರಲಿ, ಅಕಸ್ಮಾತು ಈ ಒಂದು ಕಾಂಟಿನೆಂಟು ಬ್ರೇಕ್ ಆಯಿತು, ಹಿಂಗೆ ಬ್ರೇಕ್ ಆಗಿ ಮಧ್ಯದಲ್ಲಿ ಈ ಹೊರಗಡೆ ಇದ್ದಂತಹ ನೀರು ಇಲ್ಲಿಗೆ ಬಂದು ಸೇರ್ಕೋತು ಅಂತ ತಿಳ್ಕೊಳ್ಳಿ. ಸೊ ಅದರ ಸೇರಿಕೊಂಡಾಗ ಅದಕ್ಕೆ ನಾವು ಟೆಥಿಸ್ ಸಿ ಅಂತೀವಿ, ಅಂದರೆ ಹೊಸ ಸಿ, ಅಂದರೆ ಹೊಸ ಸಮುದ್ರ, ಹೊಸ ಸಾಗರ ಹುಟ್ಕೊಳ್ತು ಅಂತ ಹೇಳಿ ಅದಕ್ಕೆ ನಾವು ಟೆಥಿಸ್ ಸಿ ಅಂತ ಹೇಳ್ತೀವಿ. ಯಾವುದಕ್ಕೆ, ಈ ಒಂದು ಏರಿಯಾಗೆ, ಈ ಒಂದು ಏರಿಯಾ ಇತ್ತಲ್ಲ, ಈ ಒಂದು ಏರಿಯಾ ಹೊಸ ಒಂದು ಸಮುದ್ರ ಹುಟ್ಕೋತು ಅಂತ ಹೇಳಿ ಅದಕ್ಕೆ ನಾವು ಟೆಥಿಸ್ ಸಿ ಅಂತ ಕರೆದ್ವು. ನಾವಲ್ಲ, ಅವನು ಕರೆದ. ಮತ್ತು ಈ ಒಂದು ಕಾಂಟಿನೆಂಟ್ ಮುಂದೆ ಏನಾಯಿತು ಅಂತಂದರೆ ಫುಲ್ ಬ್ರೇಕ್ ಆಯಿತು. ಒಂದು ಸಮುದ್ರ ಇದು ಅರ್ಥ ಅಂತ ತಿಳ್ಕೊಂಡ್ರೆ ಇದನ್ನಾಯಿತು ಎರಡು ಭಾಗ ಆಗೋಯ್ತು, ಎರಡು ಕಾಂಟಿನೆಂಟಾಗಿ. ಇದು ಪಂತಲಾಸ ಅಂತಲೇ ದೊಡ್ಡ ಹೆಸರು, ಇದು ಪಂತಲಾಸ ಸಿ ಅಂತಲೇ. ಬಟ್ ಈ ಒಂದು ಮಧ್ಯದಲ್ಲಿ ಇತ್ತಲ್ಲ ಇಷ್ಟು, ಇದಕ್ಕೆ ನಾವು ಟೆಥಿಸ್ ಸಿ ಅಂತ ಇರ್ತೀವಿ ಅಲ್ವಾ. ಗೊತ್ತಾಯ್ತಲ್ಲ ನಮಗೆ, ಟೆಥಿಸ್ ಸಿ ಹೊಸ ಸಮುದ್ರ ಹುಟ್ಕೊತು, ದಟ್ ಇಸ್ ಕಾಲ್ಡ್ ಟೆಥಿಸ್ ಸಿ ಅಂತ. ಸೊ ಈಗ ಮೇಲ್ಗಡೆ ಒಂದು ಪಾರ್ಟ್ ಆಗೋಯ್ತು, ಕೆಳಗಡೆ ಒಂದು ಪಾರ್ಟ್ ಆಗೋಯ್ತು. ಅವನೇನು ಮಾಡ್ದ ಅಂತಂದರೆ ಈ ಮೇಲ್ಗಡೆ ಹ್ಯೂಜ್ ಮಾಸ್ ಏನಿತ್ತು ಅದು ಮೇಲ್ಗಡೆ ಹೋಯ್ತಲ್ಲ, ಈ ಮೇಲ್ಗಡೆ ಹೋಯ್ತಿರೋದಕ್ಕೆ ಅವನು ಲೊರೇಷಿಯಾ ಅಂತ ಹೆಸರಿಟ್ಟ. ಇಲ್ಲಿ ಲೊರೇಷಿಯಾ ಮೇಲ್ಗಡೆ ಹೋಯ್ತಲ್ಲ ಆ ಪಾರ್ಟ್. ನೆಕ್ಸ್ಟ್ ಕೆಳಗಡೆ ಬಂತಲ್ಲ, ಈ ಕೆಳಗಡೆ ಬಂದಿದ್ದ ಪಾರ್ಟ್ಗೆ ಅವನು ಗೊಂಡವಾನ ಲ್ಯಾಂಡ್ ಅಂತ ಹೆಸರಿಟ್ಟ. ಗೊಂಡವಾನ ಲ್ಯಾಂಡ್, ಅರ್ಥ ಆಯ್ತಾ. ಸೊ ಈಗ ಒಂದು ದೊಡ್ಡ ಒಂದು ಅರ್ತ್ ಮಧ್ಯದಲ್ಲಿ ಒಂದು ದೊಡ್ಡ ಹ್ಯೂಜ್ ಮಾಸ್ ಇತ್ತು. ಆ ಹ್ಯೂಜ್ ಮಾಸು ಇದಕ್ಕೆ ಅವನು ಪ್ಯಾಂಜಿ ಅಂತ ಹೆಸರಿಟ್ಟ. ಮತ್ತು ಆ ಒಂದು ದೊಡ್ಡ ಹ್ಯೂಜ್ ಮಾಸ್ ಪಕ್ಕದಲ್ಲಿ ದೊಡ್ಡ ಸಮುದ್ರ ಇತ್ತು, ಆ ಸಮುದ್ರಕ್ಕೆ ಅವನು ಪಂತಲಾಸ ಅಂತ ಹೆಸರಿಟ್ಟ. ಅದು ಬರ್ತಾ ಏನಾಯಿತು, ಬ್ರೇಕ್ ಆಗೋದಕ್ಕೆ ಶುರು ಆಯಿತು. ಬ್ರೇಕ್ ಆಗಿ ಈ ಒಂದು ಪ್ಲೇಸ್ ಇತ್ತಲ್ಲ, ಹಿಂಗೆ ನೋಡಿ ಬ್ರೇಕ್ ಬಿಟ್ಕೊಂಡು ಇಲ್ಲಿವರೆಗೂ ಬಂತು. ಸೊ ಇಲ್ಲಿ ಹೊರಗಡೆ ಒಂದು ಪ್ಲೇಸಲ್ಲಿ ಈಗ ಇಲ್ಲಿರೋ ಹೊರಗಡೆ ಇತ್ತಂತಂದರೆ ಪಂತಲಾಸದ ಸಿ ನೀರು ಇಲ್ಲಿಗೆ ನುಕ್ಕೊಂಡಾಗ ಇದಕ್ಕೆ ಹೊಸ ಸಿ ಆಯಿತು ಅಂತ ಹೇಳ್ದ ಅವನು. ಆ ಹೊಸ ಸಿಗೆ ಅವನು ಟೆಥಿಸ್ ಸಿ ಅಂತ ಕರೆದ. ಅದು ಹೋಗ್ತಾ ಹಂಗೆ ಬ್ರೇಕ್ ಆಗಿ ಎರಡು ಭಾಗ ಆಗೋಯ್ತು ಅಂತ ಹೇಳ್ದ. ಸೊ ಮೇಲ್ಗಡೆ ಲೊರೇಷಿಯಾ ಅಂತ ಕರೆದ, ಕೆಳಗಡೆಗೆ ಗೊಂಡವಾನ ಲ್ಯಾಂಡ್ ಅಂತ ಕರೆದ, ಆಯಿತಾ. ಸೊ ಇಷ್ಟು ಅರ್ಥ ಆಗಿದೆಯಾ, ಇಷ್ಟೇ ಕಾಂಟಿನೆಂಟಲ್ ಡ್ರಿಫ್ಟ್ ಥಿಯರಿ. ಇಲ್ಲಿಂದ ಸ್ವಲ್ಪ ನಿಮಗೆ ಇನ್ ಡೀಟೇಲ್ ಹೋಗೋಣ ಏನು ಅಂತ, ಆಯಿತಾ. ಸೊ ಕಾಂಟಿನೆಂಟಲ್ ಡ್ರಿಫ್ಟ್ ಥಿಯರಿ ನೋಡಿ, ದೇರ್ ಎಕ್ಸಿಸ್ಟೆಡ್ ಒನ್ ಬಿಗ್ ಲ್ಯಾಂಡ್ ಮಾಸ್ ಕಾಲ್ಡ್ ಪ್ಯಾಂಜಿಯಾ ವಿಚ್ ವಾಸ್ ಕವರ್ಡ್ ಬೈ ಒನ್ ಬಿಗ್ ಓಷನ್ ಕಾಲ್ಡ್ ಪಂತಲಾಸ. ಹೌದಲ್ವಾ, ಪಂತಲಾಸ, ಇದು ಪಂತಲಾಸ, ಇದು ಪ್ಯಾಂಜಿಯಾ. ನೆಕ್ಸ್ಟು ಎ ಸಿ ಕಾಲ್ಡ್ ಟೆಥಿಸ್ ಸಿ ಡಿವೈಡೆಡ್ ದ ಪ್ಯಾಂಜಿಯಾ ಇಂಟು ಟೂ ಹ್ಯೂಜ್ ಲ್ಯಾಂಡ್ ಮಾಸ್ ಅಲ್ವಾ. ಈ ಟೆಥಿಸ್ ಸಿ ಒಂದು ಹೊಸ ಸಮುದ್ರ ಏನು ಹುಡ್ಕೋತು, ಈ ಸಮುದ್ರ ಈ ದೊಡ್ಡ ಲ್ಯಾಂಡ್ ಮಾಸ್ನ ಎರಡನ್ನೂ ಭಾಗ ಮಾಡ್ತು. ನೆಕ್ಸ್ಟು ಲೊರೇಷಿಯಾ ಟು ದ ನಾರ್ತ್, ಮೇಲ್ಗಡೆ ಹೋಯ್ತಲ್ಲ ನೋಡಿ, ಇದು ಮೇಲೆ ಹೋಗ್ತಾ ಇದೆ ಅಲ್ವಾ, ಇದು ಮೇಲೆ ಹೋಗ್ತಾ ಇದೆ. ಇದು ಒಂದು ಕಡೆ ನಾರ್ತ್ ಕಡೆ ಬಂದಿರೋದಕ್ಕೆ ನಾವು ಲೊರೇಷಿಯಾ ಅಂತೀವಿ, ಕೆಳಗಡೆ ಬಂದಿರೋದಕ್ಕೆ ನಾವು ಗೊಂಡವಾನ ಲ್ಯಾಂಡ್ ಅಂತೀವಿ. ಗೊಂಡವಾನ ಲ್ಯಾಂಡ್ ಟು ದ ಟೆಥಿಸ್ ಸಿ. ನೋಡಿ, ಈಗ ಈ ಇಮೇಜ್ ಡೀಟೇಲಾಗಿ ನೋಡ್ಬೇಕು ನೀವು. ಸೊ ಮೊದಲು ಈ ಎರಡು ಭಾಗ ಏನಿದೆ ಇದು ಎರಡು ಅಂಟ್ಕೊಂಡಿತ್ತು. ಸೊ ಎರಡು ಅಂಟ್ಕೊಂಡಿತ್ತು, ಮಧ್ಯದಲ್ಲಿ ಭಾಗ ಆಯಿತು, ಸ್ವಲ್ಪ ಭಾಗ ಆಯಿತು. ನೋಡಿ, ನಾನು ಅದನ್ನೇ ಬರೆದಿರೋದು ಈ ಥರ ಅಲ್ವಾ. ಸೊ ಮೊದಲು ಈ ಥರ ಅಂಟ್ಕೊಂಡಿದ್ದು ಇದಕ್ಕಿದೆಲ್ಲ ಭಾಗ ಆಗೋದಕ್ಕೆ ಶುರು ಮಾಡ್ತು. ನೋಡಿ, ಭಾಗ ಆಗೋದಕ್ಕೆ ಶುರು ಮಾಡ್ತು. ಇಲ್ಲಿದ್ದಂಥ ಪಂತಲಾಸ ಸಿ ನೋಡಿ, ಪಂತಲಾಸ ಸಿ ನೀರೇ ಇಲ್ಲಿ ಹೊರಗಡೆ ನುಕ್ಕೊಂಡು ಇಲ್ಲಿ ಟೆಥಿಸ್ ಸಿ ಆಯಿತು, ಆಯಿತಾ. ಒಂದಷ್ಟು ಮೇಲ್ಗಡೆ ಹೋಯ್ತು, ದಟ್ ಇಸ್ ಕಾಲ್ಡ್ ಲೊರೇಷಿಯಾ ಅಂತ ಕರೆದ್ವಿ. ಸೊ ಗೊಂಡವಾನ ಲ್ಯಾಂಡ್ ಅಂತ ಸದರನ್ ಕಡೆ ಬಂತು, ಅದಕ್ಕೆ ನಾವು ಗೊಂಡವಾನ ಲ್ಯಾಂಡ್ ಅಂತೀವಿ. ಸೊ ಈಗ ಅವನು ಕೊಟ್ಟಂತಹ ರಿಪೋರ್ಟ್ ಪ್ರಕಾರ, ಅಂದರೆ ಅವನು ಕೊಟ್ಟಂತಹ ಒಂದು ಅನಾಲಿಸಿಸ್ ಥಿಯರಿ ಪ್ರಕಾರ, ಸೊ ಈ ಥರ ಡ್ರಿಫ್ಟು ಅಂದರೆ ಕಾಂಟಿನೆಂಟ್ ಹಿಂಗೆ ಮೂವ್ ಆಯ್ತಲ್ವ, ಇಂಥ ದೊಡ್ಡ ಕಾಂಟಿನೆಂಟ್ ಮೂವ್ ಆಗೋದಕ್ಕೆ ಫೋರ್ಸ್ ಅಂದರೆ ಅದನ್ನು ಯಾರು ತಳ್ಳಿದ್ರು, ನಮ್ಮ ಹತ್ರ ತಳ್ಳೋದಕ್ಕಾಗತ್ತಾ, ಇಲ್ಲ. ಸೊ ಹಾಗಾದರೆ ಅದು ಮೂವ್ ಆಗೋದಕ್ಕೆ ಕಾರಣಗಳೇನು ಅಂತ ಕೇಳಿದ್ರು ತುಂಬ ಜನ ಸೈಂಟಿಸ್ಟು. ಆಗ ಅವನು ಕೊಟ್ಟಂತಹ ಒಂದು ಥಿಯರಿಲಿ ಏನಿತ್ತು ಅಂತಂದರೆ, ಈಕ್ವೇಟೆಡ್ ವರ್ಡ್ಸ್ ಡ್ಯೂ ಟು ದ ಇಂಟ್ರಾಕ್ಷನ್ ಆಫ್ ಫೋರ್ಸ್ ಆಫ್ ಗ್ರಾವಿಟಿ ಆ್ಯಂಡ್ ಪೋಲ್ ಫ್ಲೀಯಿಂಗ್ ಫೋರ್ಸಸ್ ಆ್ಯಂಡ್ ಬೊಯನ್ಸಿ ಅಂತ ಹೇಳ್ದ. ಏನು ಅಂತಂದರೆ, ಈ ಒಂದು ಪಾರ್ಟ್ ಮೇಲ್ಗಡೆ ಹೋಯ್ತಲ್ಲ, ಒಂದು ಪಾರ್ಟು ಈಕ್ವೇಟರ್ ಕಡೆ ಹೋಯಿತು ಅಂತಂದರೆ ಇದು ಮೇಲ್ಗಡೆ ಹೋಯಿತು, ಆಯಿತಾ. ಸೊ ಈ ಮೇಲ್ಗಡೆ ಹೋಗಿದ್ದ ಪಾರ್ಟ್ ಯಾಕೆ ಹೋಯಿತು ಅಂತಂದರೆ, ನಮ್ಮ ಭೂಮಿ 1,500 ಕಿಲೋಮೀಟರ್ ಸ್ಪೀಡಲ್ಲಿ ಸುತ್ತಾ ಇದೆ ಅಲ್ವಾ. ಸೊ ಆ ಥರ ಸುತ್ತಾಗ ಅದು ಸೆಂಟ್ರಿಫಿಕಲ್ ಫೋರ್ಸಿಂದ ಅದು ಏನಾಯಿತು ಅಂದರೆ ಗ್ರಾವಿಟಿ ಇತ್ತು. ಸೊ ಹಿಂಗೆ ಸುತ್ತಾ ಏನಾಯಿತು, ಒಂದು ಪಾರ್ಟ್ ಮೇಲೆ ಕೊಟ್ಟಾಯಿತು,
ಅಂದರೆ ಯಾರೇ ನಮ್ಮ ಭೂಮಿ ಸುತ್ತಾ ಇದೆ ಆ ಸುತ್ತಾರ ಫೋರ್ಸ್ಗೆ ಏನಾಯಿತು, ಅದು ಮೇಲುಗಡೆ ಹೋಯಿತು. ಆಯಿತಾ. ನೆಕ್ಸ್ಟು ಇನ್ನೊಂದು ವೆಸ್ಟ್ವರ್ಡ್ಗೆ ಯಾಕೆ ಹೋಯಿತು ಅಂದರೆ ಡ್ಯೂ ಟು ಟೈಡಲ್ ಫೋರ್ಸಸ್. ಆಯಿತಾ. ಸೊ ಟೈಡಲ್ ಫೋರ್ಸಸ್ ಅಂದರೆ ಏನು? ಸೊ ಟೈಡಲ್ ಫೋರ್ಸ್ ಅಂತಂದರೆ ಈಗ ಸೂರ್ಯ ಮತ್ತು ಚಂದ್ರನ ಒಂದು ಆಕರ್ಷಣೆ ಅಂದರೆ ಗ್ರಾವಿಟಿ. ಸೂರ್ಯ ಮತ್ತು ಚಂದ್ರನ ಗ್ರಾವಿಟಿ ಏನಿತ್ತು, ಆ ಗ್ರಾವಿಟಿಯಿಂದ ಇದು ಕೂಡ ಮೂವ್ ಆಯಿತು ವೆಸ್ಟರ್ನ್ ಕಡೆ. ಅಂದರೆ ಒಂದು ಪಾರ್ಟ್ ಮೇಲಕ್ಕೆ ಹೋಯ್ತಲ್ಲ. ಯಾಕೆ ಮೇಲಕ್ಕೆ ಹೋಯ್ತು ಅಂತಂದರೆ ಭೂಮಿ ಫಾಸ್ಟಾಗಿ ತಿರುಗ್ತಾ ಇದೆ. ಆಯಿತಾ. ಫಾಸ್ಟಾಗಿ ತಿರುಗ್ತಾ ಇತ್ತಲ್ಲ, ಸೊ ಅದಕ್ಕಾಗಿ ಅದು ಒಂದು ಪಾರ್ಟ್ ಮೇಲಕ್ಕೆ ಹೋಯ್ತು, ಇನ್ನೊಂದು ಪಾರ್ಟು ಅಲ್ಲೇ ಉಳ್ಕೊಳ್ತು. ಇನ್ನೊಂದು ಪಾರ್ಟು ಯಾಕೆ ಅದು ಈ ಕಡೆ ಅಂದರೆ ವೆಸ್ಟ್ವರ್ಡ್, ಇದು ಗೊಂಡ್ವಾನ ಲ್ಯಾಂಡು ಈ ಕಡೆ ಹೋಗುತ್ತೆ. ಇದು ಯಾಕೆ ಈ ಸೈಡ್ ಹೋಗುತ್ತೆ ಅಂತಂದರೆ ಡ್ಯೂ ಟು ಅಟ್ರಾಕ್ಷನ್. ಯಾವ ಅಟ್ರಾಕ್ಷನು? ಸನ್ನು ಮತ್ತು ಮೂನ್ದು ಒಂದು ಗ್ರಾವಿಟಿ ಅಟ್ರಾಕ್ಷನಿಂದ ಇದು ಮೂವ್ ಆಗ್ತಾ ಇದೆ ಅಂತ ಅವನು ಕೊಟ್ಟಿದ್ದು. ನೋಡಿ ಇಲ್ಲಿದೆ, ಸೆಂಟ್ರಿಫಿಕಲ್ ಫೋರ್ಸ್ ಕಾಸ್ಡ್ ಬೈ ದ ರೊಟೇಷನ್ ಆಫ್ ದ ಅರ್ತ್ ಇನ್ಕ್ರೀಸಸ್ ಆ್ಯಸ್ ವಿ ಮೂವ್ ಫ್ರಮ್ ದ ಪೋಲ್ ಟುವರ್ಡ್ಸ್ ದ ಅರ್ತ್. ಈಕ್ವೇಟರ್ ಅಲ್ವಾ. ಸೊ ನಿಮ್ಮ ಒಂದು ಸೆಂಟ್ರಿಫಿಕಲ್ ಫೋರ್ಸ್ ನೀವು ಎಲ್ಲಿ ಜಾಸ್ತಿ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು ಅಂತಂದರೆ ನೀವು ಈಕ್ವೇಟರ್ ಸೈಡಲ್ಲಿ ನೀವು ಜಾಸ್ತಿ ಎಕ್ಸ್ಪೀರಿಯೆನ್ಸ್ ಮಾಡಬಹುದು. ಆಯಿತಾ. ಸೊ ನೆಕ್ಸ್ಟು ದಿಸ್ ಇನ್ಕ್ರೀಸ್ ಇನ್ ಸೆಂಟ್ರಿಫಿಕಲ್ ಫೋರ್ಸ್ ಹ್ಯಾಸ್ ಲೆಡ್ ಟು ಪೋಲ್ ಫ್ಲಿಂಗ್ ಅಕಾರ್ಡಿಂಗ್ ಟು ವೆಗನಾರ್. ನೆಕ್ಸ್ಟು ಅರ್ತ್ ಈಸ್ ನಾಟ್ ಅ ಪರ್ಫೆಕ್ಟ್ ಸ್ಪೇರ್. ಹೌದಲ್ವಾ. ಅರ್ತು ನೋಡಿ, ನಾನು ಅದಕ್ಕೆ ಎಷ್ಟೊಂದು ಬಲ್ಜಾಗಿ ಬರ್ತಿದ್ದು. ಈಕ್ವೇಟರ್ ಸೈಡಲ್ಲಿ ನಾನು ಯಾಕೆ ಈ ಥರ ಬಲ್ಜಾಗಿ ಬರೀತೀನಿ ಅಂತಂದರೆ ಅರ್ತು ನಿಮ್ಮ ರೌಂಡಿಗೆ ಹಿಂಗಿಲ್ಲ ಗುರು. ಅರ್ತ್ ಏನಿದೆ ಅಂತಂದರೆ ಇಲ್ಲಿ ಹಿಂಗೆ ಬಂದು ಸ್ವಲ್ಪ ಈ ರೀತಿ ಇದೆ. ಯಾಕೆ ಈ ಸೈಡ್ ಬಲ್ಜಿದೆ ನೋಡಿ, ಈ ಸೈಡ್ ಸ್ವಲ್ಪ ಬಲ್ಜಿದೆ ಅಲ್ವಾ. ಸೊ ಯಾಕಿದೆ ಈ ಸೈಡ್ ಬಲ್ಜಿದೆ ಅಂತಂದರೆ ಡ್ಯೂ ಟು ಸೆಂಟ್ರಿಫಿಕಲ್ ಫೋರ್ಸ್. ದ ಬಲ್ಜ್ ಈಸ್ ಡ್ಯೂ ಟು ದ ರೊಟೇಷನ್ ಆಫ್ ದ ಅರ್ತ್ ಗ್ರೇಟರ್ ಸೆಂಟ್ರಿಫಿಕಲ್ ಫೋರ್ಸ್ ಅಟ್ ದ ಈಕ್ವೇಟರ್. Next, the tidal force is due to the attraction of the moon and the sun. So according to the Wegener, these force would become effective when applied over a million of years and the drift is continuing. So Alfred Wegener ಏನು ಹೇಳ್ತಂತಂದರೆ ಇದು ಒಂದಿನ ಎರಡು ದಿನದ ಕೆಲಸ ಅಲ್ಲ, ಇದು ಮಿಲಿಯನ್ ಆಫ್ ಇಯರ್ಸಿಂದ ಅದು ಫಾಸ್ಟಾಗಿ ತಿರುಗ್ತಾ ಇರೋದ್ರಿಂದ, ಜೊತೆಗೆ ಸನ್ನು ಮತ್ತು ಮೂನ್ದು ಗ್ರಾವಿಟಿ ಅಟ್ರಾಕ್ಷನ್ ಇರೋದ್ರಿಂದ ಇದು ಮೂವ್ ಆಗ್ತು ಅಂತ ಹೇಳ್ದ. ಆಯಿತಾ. ಸೊ ಇಷ್ಟು ನಿಮ್ಮ ಕಾಂಟಿನೆಂಟಲ್ ಡ್ರಿಫ್ಟ್ ಥಿಯರಿ. ಇಷ್ಟು ನಿಮಗೆ ಅರ್ಥ ಆಗಿರುತ್ತೆ ಅನ್ಕೋತೀನಿ. ಸೊ ಒಂದು ದೊಡ್ಡ ಕಾಂಟಿನೆಂಟು ಅರ್ಧ ಭಾಗ ಆಯಿತು. ಆ ಭಾಗ ಈ ಒಂದು ಹೊಸ ಸಿ ಹೊಡ್ಕೋದು, ದಟ್ ಈಸ್ ಕಾಲ್ಡ್ ಟೆಥಿಸ್ ಸಿ. ಸೊ ಮೇಲ್ಗಡೆ ಹೋಯಿತು, ದಟ್ ಈಸ್ ಕಾಲ್ಡ್ ಲೋವರ್ ಏಷ್ಯಾ. ಕೆಳಗಡೆ ಬಂದಿರೋದಕ್ಕೆ ನಾವು ಗೊಂಡ್ವಾನ ಲ್ಯಾಂಡ್ ಅಂತೀವಿ. ಸೊ ಯಾಕೆ ಅದು ಮೂವ್ ಆಯಿತು ಕಾಂಟಿನೆಂಟ್ಸು ಅಂತ ಹೇಳಿದ್ರೆ, ಒಂದು ನಾನು ಹೇಳ್ದೆ ಒಂದು ಸೆಂಟ್ರಿಫಿಕಲ್ ಫೋರ್ಸಿಂದ ಅಂತ ಹೇಳಿದ್ರೆ, ಇನ್ನೊಂದು ಸನ್ನು ಮತ್ತು ಮೂನ್ದು ಗ್ರಾವಿಟಿಯಿಂದ, ದಟ್ ಈಸ್ ಕಾಲ್ಡ್ ಟೈಡಲ್ ಫೋರ್ಸ್ ಅಂತ ಅವನು ಒಂದಷ್ಟು ಹೇಳ್ದ. ನೆಕ್ಸ್ಟು UPSC ಮೇನ್ಸ್ 2013 ಕೇಳಿದ್ದು, ವಾಟ್ ಡು ಯು ಅಂಡರ್ಸ್ಟ್ಯಾಂಡ್ ಬೈ ದ ಥಿಯರಿ ಆಫ್ ಕಾಂಟಿನೆಂಟಲ್ ಡ್ರಿಫ್ಟ್, ಡಿಸ್ಕಸ್ ದ ಪ್ರಾಮಿನೆಂಟ್ ಎವಿಡೆನ್ಸ್ ಇನ್ ಇಟ್ ಸಪೋರ್ಟ್. ಈಗ ವಾಟ್ ಡು ಯು ಅಂಡರ್ಸ್ಟ್ಯಾಂಡ್, ಈಗ ನಿಮ್ಗೆ ಏನು ಅರ್ಥ ಆಯಿತು ಕಾಂಟಿನೆಂಟಲ್ ಡ್ರಿಫ್ಟ್ ಥಿಯರಿಯಲ್ಲಿ? ಸೊ ಈಗ ಕಾಂಟಿನೆಂಟಲ್ ಡ್ರಿಫ್ಟ್ ಥಿಯರಿಯಲ್ಲಿ ಏನಾಗ್ತದೆ ನಿಮಗೆ ಅರ್ಥ ಆಯಿತು ಅಂತಂದರೆ, ಮೊದಲು ಒಂದು ದೊಡ್ಡ ಒಂದು ಹ್ಯೂಜ್ ಲ್ಯಾಂಡ್ ಮಾಸ್ ಇತ್ತು, ದಟ್ ಈಸ್ ಕಾಲ್ಡ್ ಪ್ಯಾಂಜಿಯಾ ಅಂತಿತ್ತು. ಅದು ಬ್ರೇಕ್ ಆಯಿತು. ಬ್ರೇಕ್ ಆಗಿ ಲೋವರ್ ಏಷ್ಯಾ ಮತ್ತು ಗೊಂಡ್ವಾನ ಲ್ಯಾಂಡ್ ಆಯಿತು. ಮಧ್ಯದಲ್ಲಿ ಟೆಥಿಸ್ ಸಿ ಅಂತಿತ್ತು. ಟೆಥಿಸ್ ಸಿ ಇತ್ತು, ಹೊಸ ಸಿ, ದಟ್ ಈಸ್ ಕಾಲ್ಡ್ ಟೆಥಿಸ್ ಸಿ ಅಂತಾಯಿತು. ಮತ್ತು ಹ್ಯೂಜ್ ಸಿ ಇತ್ತು, ಅದಕ್ಕಿಂತ ಮುಂಚೆ ದಟ್ ಈಸ್ ಕಾಲ್ಡ್ ಪಂತಲಸ ಅಂತಿತ್ತು. ಅಂತೆಲ್ಲ ನೀವು ಎಕ್ಸ್ಪ್ಲೇನ್ ಮಾಡಿ ಬರೀಬೇಕು. ಇದು ಇಂಟ್ರೊಡಕ್ಷನ್. ಇಷ್ಟಕ್ಕೆ ನಾನು ಹೇಳಿದ್ನಲ್ಲ, ಕಂಪ್ಲೀಟಾಗಿ ನಾನು ಇಷ್ಟು ಹೇಳಿದ್ನಲ್ಲ, ಇದು ನಿಮಗೆ ಇಲ್ಲಿ ಗಂಟ ಆನ್ಸರು. ಈಗ ಡಿಸ್ಕಸ್ ದ ಪ್ರಾಮಿನೆಂಟ್ ಎವಿಡೆನ್ಸ್ ಇನ್ ಇಟ್ ಸಪೋರ್ಟ್. ಸೊ ಈಗ ಎವಿಡೆನ್ಸ್ಗಳೇನು? ಈಗ ಅವನು ಹೇಳಿದಂಥ ಕಾಂಟಿನೆಂಟಲ್ ಡ್ರಿಫ್ಟ್ಗಳಿಗೆ ಎವಿಡೆನ್ಸ್ಗಳೇನು ಅಂತಂದರೆ, ಇಲ್ಲಿ ಒಂದಷ್ಟು ಟೈಮ್ ಲೈನ್ ಕೊಟ್ಟಿದ್ದಾನೆ ನಿಮ್ಮ ಒಂದು PMF ಬುಕ್ಕಲ್ಲಿ. ಬಟ್ ಈ ಟೈಮ್ ಲೈನ್ ನನಗೆ ಬೇಡ. ಬಟ್ ಇಲ್ಲಿ ನಿಮ್ಗೆ ಒಂದು ಹೇಳ್ತಾರೆ ಇಮೇಜಸ್ಗಳಿದೆ ನೋಡಿ. ಈ ಸೈಡು ಒಂದಷ್ಟು ಈಕ್ವೇಟರ್ ಸೈಡ್ ಹೋಯ್ತು ಮೇಲ್ಗಡೆ ನೋಡಿ. ಈ ಥರ ಒಂದು ದೊಡ್ಡ ಅಂದರೆ ಎಲ್ಲ ಕಾಂಟಿನೆಂಟ್ಸ್ಗಳು ಮೊದಲು ಹಿಂಗೆ ಜಾಯ್ನ್ ಆಗಿತ್ತು. ಸೊ ಅದಾದಮೇಲೆ ಸ್ವಲ್ಪ ಬ್ರೇಕ್ ಆಯಿತು. ಸೊ ಬ್ರೇಕ್ ಆಗಿ ನೋಡಿ, ಈ ಟೈಮಲ್ಲಿ ನೋಡಿ, ಈ ಟೈಮಲ್ಲಿ ಏನಾಯಿತು, ಒಂದು ಪಾರ್ಟ್ ಎಲ್ಲ ಒಂದು ಕಡೆ ಬಿಟ್ಟ ಸ್ಥಳ ತುಂಬಿರಿ ಅನ್ನಂಗೆ ಎಲ್ಲ ಬಿಡಿ ಆಗೋಯ್ತು ಅಲ್ವಾ. ಸೊ ನೆಕ್ಸ್ಟ್ ನೋಡಿ, ಕಂಪ್ಲೀಟಾಗಿ ಬಿಡಿ ಆಗೋಯ್ತು ಇಲ್ಲಿ ಎಲ್ಲ. ಬಟ್ ಇನ್ನು ಆಫ್ರಿಕಾ ಮತ್ತು ಸೌತ್ ಅಮೆರಿಕಾ ಹಂಗೆ ಇತ್ತು. ಇದು ನಮ್ಮ ಇಂಡಿಯಾ ಮೊದಲು ಇಲ್ಲಿತ್ತು ಅಂತಂದರೆ ಮ್ಯಾಡಗಾಸ್ಕರ್ ಜೊತೆ ಪ್ಲಸ್ ಈ ನಮ್ಮ ಅದು ಅಂಟಾರ್ಟಿಕಾ ಜೊತೆ ಅಟ್ಯಾಚ್ ಇತ್ತು ಹೇಳಬೇಕು ಅಂತಂದರೆ, ಆಯಿತಾ. ಸೊ ನೆಕ್ಸ್ಟು ಹಿಂಗೆ ಬಂತು. ನೆಕ್ಸ್ಟ್ ಕಂಪ್ಲೀಟಾಗಿ ಮೂವ್ ಆಗಿ ಎಲ್ಲ ಒಂದೊಂದು ಪ್ಲೇಸ್ಗೆ ಹಿಂಗೆ ಹೋಗಿ ಕೂತ್ಕೊಬಿಡ್ತು, ಆಯಿತಾ. ಸೊ ನೆಕ್ಸ್ಟ್ ಆಸ್ಟ್ರೇಲಿಯಲ್ಲಿ ಅದು ಕೂಡ ಕೆಳಗಡೆ ಇತ್ತು. ಸೊ ಅದು ಕೂಡ ಮೇಲೆ ಹೋಯಿತು ನೋಡಿ. ಈಗ ಪ್ರೆಸೆಂಟೇ ಹೀಗಿದೆ, ಆಯಿತಾ. ನಮ್ಮ ಇಂಡಿಯಾ ಮೊದಲು ಎಲ್ಲಿತ್ತು ಅಂದರೆ ನೋಡಿ, ಕೆಳಗಡೆ ಇತ್ತು ನಮ್ಮ ಇಂಡಿಯಾ. ಸೊ ನೋಡಿ, ಕೆಳಗಡೆಯಿಂದ ಮೊದಲು ಈ ಕಡೆ ಇತ್ತು ನೋಡಿ, ಡೈರೆಕ್ಷನ್ ನೋಡ್ಬೋದು ನೀವು, ಈ ಸೈಡ್ ಇತ್ತು ಅಂದರೆ ಈ ಕಡೆ ಇತ್ತು. ಸೊ ಅದಾದಮೇಲೆ ಹಿಂಗೆ ಮೂವ್ ಆಯಿತು, ಸ್ವಲ್ಪ ಈ ಕಡೆ ಟರ್ನ್ ಆಗಿ ಈ ಕಡೆ ಮೂವ್ ಆಯಿತು.
ಮತ್ತು ಹಿಂಗೆ ಟರ್ನಾಗಿ ಮೂವ್ ಆಯಿತು, ಮತ್ತು ಹೀಗೋಗಿ ಗುದ್ಕೊಂಡು ನೋಡಿ, ಹೀಗೋಗಿ ಗುದ್ದಿದೆ ಫಸ್ಟ್ ನಮ್ಮ ಇಂಡಿಯಾ, ಹೀಗೋಗಿ ಗುದ್ಕೊಂಡು ಆ ಫೋರ್ಸು ತಳ್ತಾ ಇತ್ತಲ್ಲ, ಆ ಫೋರ್ಸ್ಗೆ ಇದು ಮೂವ್ ಆಗ್ತಾ ಇರಲಿಲ್ಲ. ಯಾಕಂದರೆ ಕಾಂಟಿನೆಂಟ್ ಸ್ವಲ್ಪ ಹಿಂಗೆ ಗುದ್ಕೊಂಡಾಗ ಏನಾಗ್ತು, ಮೂವ್ ಆಗೋದಕ್ಕೆ ಆಗಲಿಲ್ಲ. ಆವಾಗ ನಮ್ಮ ಇಂಡಿಯನ್ ಪ್ಲೇಟ್ ಏನಿದೆ ಸ್ವಲ್ಪ ಹಿಂಗೆ ಮೂವ್ ಆಯ್ತು, ಹಿಂಗೆ ಈ ಸೈಡು. ಅದಕ್ಕೆ ನೀವು ನೋಡ್ಬೋದು, ನರ್ಮದಾ ಮತ್ತು ತಾಪಿ ರಿವರ್ ಹತ್ರ ಸ್ವಲ್ಪ ಇಂಡಿಯಾ ಈ ಸೈಡ್ ಬಂದುಬಿಟ್ಟಿದೆ. ಈ ಕಡೆ ನಮ್ಗೆ ಸದರನ್ ಇಂಡಿಯಾ ಏನಿದೆ ಈ ಸೈಡು, ಈ ಸ್ವಲ್ಪ ಈ ಕಡೆ ಬಂದುಬಿಟ್ಟಿದೆ. ನಾರ್ಮಲಾಗಿ ಆ್ಯಕ್ಚುಲಿ ಇದು ಸ್ಟ್ರೈಟಾಗೇ ಇತ್ತು. ಈ ಸ್ಟ್ರೈಟಾಗಿ ಇದ್ದಿತ್ತು, ಹಿಂಗೆ ಹೋಗಿ ಗೊತ್ತಲ್ಲ, ಇಲ್ಲಿ ಫೋರ್ಸ್ ಅಂದರೆ ಸಿ ಫ್ಲೋರ್ ಸ್ಪ್ರೆಡ್ಡಿಂಗ್ ನಿಮ್ಗೆ ಗೊತ್ತಾಗುತ್ತೆ. ಈಗ ಪ್ಲೇಟ್ ಟೆಕ್ಟಾನಿಕ್ಸು ಸಿ ಫ್ಲೋರ್ ಸ್ಪ್ರೆಡ್ಡಿಂಗ್ ಗೊತ್ತಾಗುತ್ತೆ. ಸೊ ಹಿಂಗೆ ತಳ್ಳಿ ಏನಾಯಿತು, ನಮ್ಮ ಇಂಡಿಯಾ ಈ ಥರ ಇತ್ತಿತ್ತೇನಾಯಿತು, ಸ್ವಲ್ಪ ಈ ಕಡೆಗೆ ಹಿಂಗೆ ಬಲ್ಜಾವ್, ಹಿಂಗಂದರೆ ಸ್ವಲ್ಪ ಡೈರೆಕ್ಷನ್ ಚೇಂಜ್ ಆಯಿತು. ಅದಕ್ಕೆ ಈ ನರ್ಮದಾ ಮತ್ತು ತಾಪಿ ರಿವರ್ ಹತ್ರ ಸ್ವಲ್ಪ ನಮ್ಮ ಇಂಡಿಯಾ ಈ ಕಡೆ ಬಲ್ಜ್ ಆಗಿದೆ, ಅಂದರೆ ಬಲ್ಜಲ್ಲ, ಸ್ವಲ್ಪ ಶಿಫ್ಟ್ ಆಗಿದೆ, ಆಯಿತಾ. ಈಗ ವಾಟ್ ಆರ್ ದ ಎವಿಡೆನ್ಸ್ ಫಾರ್ ಕಾಂಟಿನೆಂಟಲ್ ಡ್ರಿಫ್ಟ್ ಥಿಯರಿ? ಅಲ್ಲಿ ಇದು ತುಂಬ ಈಸಿ ಅಂತದ್ದು ಏನಿಲ್ಲ. ಮೊದಲನೇದು ಫಿಸಿಕಲ್ ಫೀಚರ್ಸ್ ಹೇಳೋದಾದರೆ ನೋಡಿ, ನಮ್ಮ ಸೌತ್ ಅಮೆರಿಕಾ ಮತ್ತು ಆಫ್ರಿಕಾ ಎರಡೂ ಕೂಡ ಜಾಯಿನ್ ಮಾಡ್ಬೋದಲ್ವ. ನೋಡಿ ಇಲ್ಲೇ ಜಾಯಿನ್ ಮಾಡಿದ್ದಾರೆ ಅಲ್ವಾ. ಇದ್ರ ಎರಡೂ ಕೋಸ್ಟ್ ಲೈನ್ ಹೇಳೋದಾದರೆ ಇವನು ಕೊಟ್ಟಂಥ, ಅಂದರೆ ಕಾಂಟಿನೆಂಟಲ್ ಡ್ರಿಫ್ಟ್ ಥಿಯರಿ ಕೊಟ್ಟಂಥ ಯಾರು, ಆಲ್ಫರ್ಡ್ ವೆಗ್ನರ್ ಕೊಟ್ಟಂಥ ಕಾಂಟಿನೆಂಟಲ್ ಡ್ರಿಫ್ಟ್ ಥಿಯರಿ ಏನಿದೆ ಅದು ಸ್ವಲ್ಪ ಹೋಲುತ್ತೆ ಅಲ್ವಾ. ಯಾಕೆಂದರೆ ಪ್ರೆಸೆಂಟ್ ಇಲ್ಲಿ ಏನಿದೆ, ಪ್ರೆಸೆಂಟ್ ಡೇ ನಮ್ಮ ಆಫ್ರಿಕಾ ಮತ್ತು ಈ ಒಂದು ಸದರ್ನ್ ಅಮೆರಿಕಾ ಏನಿದೆ, ಸೌತ್ ಅಮೆರಿಕಾ ಎರಡೂ ಕೂಡ ಕೋಸ್ಟ್ ಲೈನಲ್ಲಿ ಜಾಯಿನ್ ಮಾಡ್ಬೋದು ಅಲ್ವಾ. ಇಲ್ಲಿ ಜಾಯ್ನ್ ಆಗಿದೆ ನೋಡಿ. ಸೊ ಇದು ಮೊದಲ ಎವಿಡೆನ್ಸು ಇವನು ಕೊಟ್ಟಂಥದ್ದು. ಏನಿದು ಅಂದರೆ ದ ಬಲ್ಜ್ ಆಫ್ ಬ್ರೆಜಿಲ್ ಅಥವಾ ಸೌತ್ ಅಮೆರಿಕಾ ಸೀಮ್ಸ್ ಟು ಫಿಟ್ ಇನ್ ಟು ದ ಗಲ್ಫ್ ಆಫ್ ಗೇನಿಯಾ ಅಂದರೆ ಆಫ್ರಿಕಾ. ನೆಕ್ಸ್ಟು ದ ವೆಸ್ಟ್ ಕೋಸ್ಟ್ ಆಫ್ ಇಂಡಿಯಾ ಆ್ಯಂಡ್ ದ ಮ್ಯಾಡಗಾಸ್ಕರ್ ಆ್ಯಂಡ್ ಆಫ್ರಿಕಾ ಸೀಮ್ ಟು ಹ್ಯಾವ್ ಬೀನ್ ಜಾಯಿನ್, ಅದು ಕೂಡ ಹೇಳ್ಬೋದು, ಮೊದಲ ಎವಿಡೆನ್ಸ್ ಇದು. ಸೊ ನೆಕ್ಸ್ಟು ಕ್ರಿಟಿಸಿಸಮ್ ಹೇಳೋದಾದರೆ ಈ ಒಂದು ಫಿಸಿಕಲ್ ಫೀಚರ್ ಅಥವಾ ಜಿಗ್ಸಾ ಫಿಟ್ ಅಂತಲೂ ಕೂಡ ಹೇಳ್ತೀವಿ ಇದಕ್ಕೆ. ಮೊದಲನೇದು ಜಿಗ್ಸಾ ಫಿಟ್ ಅಂತ ಹೇಳ್ತೀವಿ. ಕ್ರಿಟಿಸಿಸಮ್ ಏನು ಅಂತ ಹೇಳೋದಾದರೆ ತುಂಬ ಕಡೆ ಕಾಂಟಿನೆಂಟ್ಗಳು ಒಂದೇ ಥರ ಇದೆ, ಅಂದರೆ ಕೋಸ್ಟ್ ಲೈನ್ಗಳು. ಸೊ ಕೋಸ್ಟ್ ಲೈನ್ಸ್ ಆರ್ ಟೆಂಪ್ರರಿ ಫೀಚರ್ಸ್ ಆ್ಯಂಡ್ ಆರ್ ಲಿಯಬಲ್ ಟು ದ ಚೇಂಜ್ ಓವರ್ ದ ಇಯರ್. ಸೊ ಇವೆಲ್ಲ ಟೆಂಪ್ರರಿ ಫೀಚರ್ಸ್ ಅಂತಲೇ ಹೇಳ್ಬೋದು. ಇದು ಓವರ್ ಆಲ್ ಚೇಂಜ್ ಆಗಿಬಿಡುತ್ತೆ, ಬಟ್ ಇದನ್ನು ನಂಬ್ಕೊಂಡು ನಾವು ಇದನ್ನು ಹೇಳೋದಕ್ಕಾಗಲ್ಲ ಅಂತ ತುಂಬ ಜನ ಕ್ರಿಟಿಸಿಸಮ್ ಹೇಳಿದ್ರು. ಅಂದರೆ ಕೋಸ್ಟ್ ಲೈನ್ದು ಸ್ಟ್ರಕ್ಚರಲ್ ಫಿಟ್ ಇಟ್ಕೊಂಡು ನೀವು ಕಾಂಟಿನೆಂಟಲ್ ಡ್ರಿಫ್ಟ್ ಥಿಯರಿ ಹೀಗಿತ್ತು ಅಂತ ಹೇಳೋದಕ್ಕೆ ಆಗಲ್ಲ ಅಂತ ಅಂದ್ಬಿಟ್ಟು ಕ್ರಿಟಿಸೈಸ್ ಮಾಡಿದ್ರು. ನೆಕ್ಸ್ಟು ಬೊಟಾನಿಕಲ್ ಎವಿಡೆನ್ಸ್ ಅಂದರೆ ಗಿಡಗಳು. ಸೊ ಗಿಡಗಳು ಅದ್ರ ಬಗ್ಗೆ ಇದೆ. ಬೊಟಾನಿಕಲ್ ಎವಿಡೆನ್ಸ್ ಏನು ಹೇಳೋದಾದರೆ ಪ್ರೆಸೆನ್ಸ್ ಆಫ್ ಗ್ಲಾಸೋಪ್ಟೆರಿಸ್ ಅನ್ನೋ ಒಂದು ವೆಜಿಟೇಷನ್ ಏನಿತ್ತು, ಸೊ ಅದು ಕಾರ್ಬೊನಿಫೆರಸ್ ಅಂತ ಒಂದು ಟೈಮಲ್ಲಿ ಕಾರ್ಬೊನಿಫೆರಸ್ ರಾಕ್ಸ್ ಆಫ್ ಇಂಡಿಯಾ, ಆಸ್ಟ್ರೇಲಿಯಾ, ಸೌತ್ ಆಫ್ರಿಕಾ, ಫಾಲ್ಕ್ಲ್ಯಾಂಡ್ ಐಲ್ಯಾಂಡ್, ಅಂಟಾರ್ಟಿಕಾ. ಸೊ ಈ ಒಂದು ಕಾರ್ಬೊನಿಫೆರಸ್ ಇದು ಟೈಮ್ ಅನ್ಕೋತೀನಿ, ಕಾರ್ಬೊನಿಫೆರಸ್ ಅಲ್ವಾ. ಸೊ ಬಿಡಿ, ಈ ಒಂದು ಗ್ಲಾಸೋಪ್ಟೆರಿಸ್ ಅನ್ನೋ ಒಂದು ವೆಜಿಟೇಷನು ಎಲ್ಲ ಕಡೆ ಸಿಕ್ತಂತೆ, ಆದರೆ ಇಂಡಿಯಾದಲ್ಲಿ, ಆಯಿತಾ. ಸೊ ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಿದೆಯಾ, ಇಲ್ಲಿ ಕಾಣಿಸ್ತಿದೆ ಅನ್ಕೋತೀನಿ. ಫಾಸಿಲ್ಸ್ ಆಫ್ ದ ಫೋನ್ ಗ್ಲಾಸೋಪ್ಟೆರಿಸ್ ಫೌಂಡ್ ಇನ್ ಆಲ್ ದ ಸದರ್ನ್ ಕಾಂಟಿನೆಂಟ್ಸ್ ಶೋ ದಟ್ ದೇ ವೆರ್ ಒನ್ಸ್ ಜಾಯಿಂಟ್. ನೋಡಿ ಇಲ್ಲೂ ಇದೆ, ಸದರ್ನ್ ಅಮೆರಿಕಾದಲ್ಲೂ ಇದೆ, ಆಫ್ರಿಕಾದಲ್ಲೂ ನೋಡ್ಬೋದು, ಇಂಡಿಯಾದಲ್ಲೂ ನೋಡ್ಬೋದು, ಅಂಟಾರ್ಟಿಕಾದಲ್ಲಿ ಇದೆಯಂತೆ, ಆಸ್ಟ್ರೇಲಿಯಾದಲ್ಲೂ ಇದೆಯಂತೆ. ಇದರಿಂದ ಏನು ಅರ್ಥ ಆಯಿತು ಅಂತಂದರೆ, ಮುಂಚೆ ಈ ಒಂದು ಸದರನ್ ಪಾರ್ಟ್ ಏನಿದೆ, ಸದರನ್ ಪಾರ್ಟ್ ಆಫ್ ಅರ್ತ್ ಏನಿದೆ, ಇದೆಲ್ಲ ಮುಂಚೆ ಕನೆಕ್ಟ್ ಆಗಿತ್ತು ಅಂತ ಅಂದ್ಬಿಟ್ಟು ತೋರಿಸ್ಕೊಡುತ್ತೆ, ಆಯಿತಾ. ಸೊ ಕ್ರಿಟಿಸಿಸಮ್ ಏನು ಅಂತಂದರೆ, ಅದೇ ಥರ ವೆಜಿಟೇಷನು ನಿಮ್ಮ ಅಫ್ಘಾನಿಸ್ತಾನಲ್ಲೂ ಇದೆ, ಇರಾನು ಇದೆ, ಸೈಬೇರಿಯನ್ಲೂ ಇದೆ. ಕ್ರಿಟಿಸೈಸ್ ಮಾಡಿದ್ರು ಬಿಡಿ. ನೆಕ್ಸ್ಟು ಡಿಸ್ಟ್ರಿಬ್ಯೂಷನ್ ಆಫ್ ಫಾಸಿಲ್ಸ್ ಹೇಳೋದಾದರೆ, ಈಗ ಫಾಸಿಲ್ಸ್ ಬಗ್ಗೆ ಹೇಳೋದಾದರೆ ಮೀಸೋಸಾರಸ್ ಅಂತ ಒಂದಿತ್ತು, ಅದು ಇಲ್ಲಿದೆಯಲ್ವಾ ಮೀಸೋಸಾರಸ್ ಅಂತ. ಇದು ನಿಮ್ಮ ಫ್ರೆಶ್ ವಾಟರ್ ರೆಪ್ಟೈಲು. ಸೊ ಇದು ಎಲ್ಲಿತ್ತು ಅಂತಂದರೆ ಈ ಒಂದು ಅಂಟಾರ್ಟಿಕಾ ಪ್ಲೇಸ್, ಅಂದರೆ ಕಂಪ್ಲೀಟ್ ಸದರನ್ನು, ಆಯಿತಾ. ಇದು ಎಲ್ಲಿತ್ತು ಅಂದರೆ ನೋಡಿ ಈ ಸೈಡು, ಅಂದರೆ ನಿಮ್ಮ ಸೌತ್ ಅಮೆರಿಕಾ ಮತ್ತು ಆಫ್ರಿಕಾದ ಒಂದು ಕೊನೆ, ಅಂದರೆ ಎಡ್ಜ್ ಏನಿದೆ, ಆಯಿತಾ, ಕೇಪ್ ಆಫ್ ಹೋಪ್ ಇದೆಯಲ್ಲ, ಈ ಸೈಡ್ ಎಲ್ಲ ಇತ್ತು, ಈ ಸೈಡು, ಆಯಿತಾ. ಇಲ್ಲಿ ಒಂದು ಫ್ರೆಶ್ ವಾಟರ್ ರೆಪ್ಟೈಲ್ ಆಗಿತ್ತು, ಆಯಿತಾ. ಸೊ ಈ ಒಂದು ರೆಪ್ಟೈಲ್ಗಳು ನೋಡಿ, lemurs, observation that lemurs occurred in India, Madagascar and Africa led to some to consider a contiguous landmass Lemuria linking these three landmasses. Mesosaurus was a small reptile adapted to shallow brackish water. The skeletons of these are found only in South Africa and Brazil. ಆಯಿತಾ. ಈ ಒಂದು ರೆಪ್ಟೈಲ್ಸ್ ಬಂದು ಈ ಒಂದು ಎರಡು ಪ್ರದೇಶದಲ್ಲಿ ಮಾತ್ರ ಇತ್ತಂತೆ, ಅದು ಫ್ರೆಶ್ ವಾಟರ್ ರೆಪ್ಟೈಲ್ಸು. ಬಟ್ ಇದರ ಒಂದು ಫಾಸಿಲ್ಸು ಬರೀ ಈ ಎರಡು ಪ್ಲೇಸಲ್ಲಿ ಮಾತ್ರ ಸಿಕ್ಕಿದೆ. ಇದರಿಂದ ಏನರ್ಥ ಆಗುತ್ತೆ ಅಂತಂದರೆ, ಮುಂಚೆ ಆಫ್ರಿಕಾ ಮತ್ತು ಸೌತ್ ಅಮೆರಿಕಾ ಎರಡೂ ಕೂಡ ಕನೆಕ್ಟ್ ಆಗಿತ್ತು. ಕಾಣಿಸ್ತಾ ಇಲ್ವಾ ಇದು? ಓಕೆ ನೋಡಿ,
ಮುಂಚೆ ಆಫ್ರಿಕಾ ಮತ್ತು ಸೌತ್ ಅಮೆರಿಕಾ ಕನೆಕ್ಟ್ ಆಗಿತ್ತು ಅಂತ ಹೇಳಿದ್ದಾರೆ. ಆಯಿತಾ. ಸೊ ಇಷ್ಟು ಬಂದು ಡಿಸ್ಟ್ರಿಬ್ಯೂಷನ್ ಆಫ್ ಫಾಸಿಲ್ಸು. ನೆಕ್ಸ್ಟು ಪೋಲಾರ್ ವ್ಯಾನರಿಂಗ್ ಅಂತಿದೆ, ಅದು ಶಿಫ್ಟ್ ಆಫ್ ಪೋಲ್ಸು. ನಿಮಗೆ ಫಸ್ಟ್ ನಿಮ್ಗೆ ಕಂಪ್ಯೂಟರ್ಗೆ ಥಿಯರಿ ಅರ್ಥ ಮಾಡಿಸಿ, ಮ್ಯಾಗ್ನೆಟಿಕ್ ಅಂದರೆ ಮ್ಯಾಗ್ನೆಟೋಸ್ಫಿಯರ್ ಅಂತ ಬರುತ್ತೆ ಒಂದು ಚಾಪ್ಟ್ರು, ಅದ್ರದ್ದು ಹೇಳೋದನ್ನ ನಿಮಗೆ ಅದನ್ನು ಹೇಳ್ಕೊಡ್ತೀನಿ, ಅಲ್ಲಿವರೆಗೂ ಬೇಡ. ನೆಕ್ಸ್ಟು ರಾಕ್ಸ್ ಆಫ್ ಸೇಮ್ ಏಜ್ ಫೌಂಡ್ಸ್ ಆನ್ ದ ಓಷನ್. ನೋಡಿ, ಏನ್ಷಿಯಂಟ್ ರಾಕ್ಸ್ ಆಫ್ 2 billion years ಫ್ರಮ್ ದ ಬ್ರೆಜಿಲ್ ಕೋಸ್ಟ್ ಮ್ಯಾಚಸ್ ವಿತ್ ದೋಸ್ ಆಫ್ ವೆಸ್ಟ್ ಆಫ್ರಿಕಾ. ಸೊ ರಾಕ್ಸ್ ಏನಿತ್ತು ನಿಮ್ಮ ಸೌತ್ ಅಮೆರಿಕಾ ಮತ್ತು ಆಫ್ರಿಕಾದ ಒಂದು ಕೋಸ್ಟ್ ಲೈನ್ ಇದ್ದಂಥ ರಾಕ್ಸ್ಗಳು ಎರಡೂ ಕೂಡ ಮ್ಯಾಚ್ ಆಗ್ತಾಯಿದೆಯಂತೆ. ಇದರಿಂದ ಏನರ್ಥ ಆಗುತ್ತೆ, ಮುಂಚೆ ಕನೆಕ್ಟ್ ಆಗಿತ್ತು ಅಂದರೆ ಮುಂಚೆ ಎಲ್ಲ ಒಟ್ಟಿಗೆ ಇತ್ತು ಅಂತ ಅರ್ಥ ಆಗುತ್ತೆ. ನೆಕ್ಸ್ಟು ಟಿಲ್ಲೈಟ್ ಡೆಪಾಸಿಟ್ಸ್ ಅಂತಿದೆ. ಏನಿದು ಅಂದರೆ ಸೆಡಿಮೆಂಟರಿ ರಾಕ್ಸು. ಕೆಲವೊಂದು ರಾಕ್ ಸೆಡಿಮೆಂಟ್ಸ್ಗಳು ಪ್ರೆಸೆಂಟ್ ಆಗಿದೆಯಂತೆ. ಅಂದರೆ ಸೆಡಿಮೆಂಟ್ಸ್ಗಳಿಗೆ ಕನ್ಸಿಡರ್ ನಿಮ್ಮ ಈಗ ಬ್ರೆಜಿಲ್ಲಿ ಅದೊಂದು ರಾಕ್ ಇತ್ತು ಅಂತ ತಿಳ್ಕೊಳ್ಳಿ. ಆ ರಾಕ್ದು ಸೋರ್ಸು ಬ್ರೆಜಿಲಲ್ಲಿ ಮಾತ್ರ ಇತ್ತು. ಬಟ್ ಈಗೇನಾಗಿದೆ ಅಂತಂದರೆ ಆ ರಾಕ್ದು ಸೆಡಿಮೆಂಟ್ಸು ಆಫ್ರಿಕಾದಲ್ಲಿ ಸಿಕ್ಕಿದೆ ಅಂತೆ. ಅಂದರೆ ಆಫ್ರಿಕಾದಲ್ಲಿ ಬೇರೆಲ್ಲೂ ಸಿಗದಿರೋಂತಹ ಸೆಡಿಮೆಂಟ್ಸ್ಗಳು ನಿಮ್ಮ ಬ್ರೆಜಿಲಲ್ಲಿ ಸಿಕ್ಕಿದೆ ಅಂತಂದರೆ ಏನರ್ಥ ಹೇಳಿ ಅಂತಂದರೆ ಎರಡೂ ಕೂಡ ಅಂದರೆ ಒಂದು ಕಾಲದಲ್ಲಿ ಎರಡೂ ಕೂಡ ಅಟ್ಯಾಚ್ ಆಗಿತ್ತು ಅನಿಸುತ್ತೆ. ಅಲ್ಲಿ ಅದೊಂದು ನದಿ ಹರಿತಾ ಇತ್ತು ಅನಿಸುತ್ತೆ. ಸೊ ದಟ್ ಅದರ ಒಂದು ಸೆಡಿಮೆಂಟ್ಸ್ ಎಲ್ಲ ಬ್ರೆಜಿಲಿಂದ ಆಫ್ರಿಕಾ ಸೈಡೆಲ್ಲ ಮೂವ್ ಆಗಿತ್ತೇನೋ ಅಂತ ಅಂದ್ಬಿಟ್ಟು ಇವರು ಒಂದು ಥಿಯರಿನ ಹೇಳಿದ್ರು. ನೆಕ್ಸ್ಟು ಪ್ಲೇಸರ್ ಡೆಪಾಸಿಟ್, ಇದು ಕೂಡ ಸೇಮ್ ಇದೇ ರೀತಿಯೇ ಡೆಪಾಸಿಟ್ಸ್ ಆಫ್ ಗೋಲ್ಡ್ಸು. ನೋಡಿ ಸಾಧಾರಣ ಇದು ಅಲ್ಲಿ ವೆಸ್ಟ್ ಆಫ್ರಿಕಾ ಏನಿದೆ ಅಲ್ಲಿ ಒಂದಷ್ಟು ಗೋಲ್ಡ್ಸ್ದು ಸೆಡಿಮೆಂಟ್ ಸಿಕ್ಕಿದೆ ಅಂತೆ. ಅಂದರೆ ಗೋಲ್ಡ್ಸ್ದು ಒಂದು ಸೆಡಿಮೆಂಟ್ ಸಿಕ್ಕಿದೆ ಅಂತೆ. ಬಟ್ ಅವರೆಲ್ಲ ಮೈನಿಂಗ್ ಎಲ್ಲ ಮಾಡಿ ನೋಡಿದ್ರು, ಬಟ್ ಸೋರ್ಸ್ ಇರಲಿಲ್ಲ ಎಲ್ಲವೇ. ಬಟ್ ಸೋರ್ಸ್ ಎಲ್ಲಿದೆ ಅಂತಂದರೆ ಅದ್ರ ಸೋರ್ಸು ನಮ್ಮ ಬ್ರೆಜಿಲ್ ಇದೆ. ಸೊ ಬ್ರೆಜಿಲಿಂದ ಹರಿಯುವಂತಹ ನೀರು ಆಫ್ರಿಕಾ ಕಡೆ ಹೋಗಬೇಕಾದ್ರೆ ಈ ಬ್ರೆಜಿಲ್ಲಿ ಇದ್ದಂತಹ ಗೋಲ್ಡ್ ಸೋರ್ಸ್ ಎಲ್ಲ ಸೆಡಿಮೆಂಟನ್ನು ತೊಗೊಂಡೋಗಿ ಆಫ್ರಿಕಾದಲ್ಲಿ ಇಡ್ತಾಯಿತ್ತು. ಆದರೆ ಈಗೇನು ಅರ್ಥ ಆಗುತ್ತೆ ನಿಮಗೆ ಅಂತಂದರೆ ಬ್ರೆಜಿಲು ಮತ್ತು ಅಂದರೆ ಸೌತ್ ಅಮೆರಿಕಾ ಪ್ಲಸ್ ಆಫ್ರಿಕಾ ಎರಡು ಕೂಡ ಒಂದಿನ ಅಂದರೆ ಮುಂಚೆ ಎಲ್ಲೋ ಕನೆಕ್ಟ್ ಆಗಿತ್ತು ಅನ್ನೋದ್ರ ಬಗ್ಗೆ. ಈಗ ಡ್ರಾಬ್ಯಾಕ್ಸ್ ಏನು? ಸೊ ವೆಗನರ್ ಫೇಲ್ ಟು ಎಕ್ಸ್ಪ್ಲೇನ್ ವೈ ಡ್ರಿಫ್ಟ್ ಬಿಗ್ಯಾನ್ ಓನ್ಲಿ ಇನ್ ಮಿಸೋಜೋಯಿಕ್ ಎರಾ ಆ್ಯಂಡ್ ನಾಟ್ ಬಿಫೋರ್. ಓಕೆ, ತುಂಬ ಜನ ಕೇಳಿದ್ರು ಕ್ವಶನ್ ಅಲ್ಲ ಕಣಪ್ಪ, ಹಾಗಾದರೆ ನೀನು ಹೇಳಿದ್ದೆಲ್ಲ ಓಕೆ ಸರಿ, ಬಟ್ ಡ್ರಿಫ್ಟಿಂಗ್ ಆಗ್ತಲ್ಲ ಅಂದರೆ ಕಾಂಟಿನೆಂಟ್ಸ್ ಎಲ್ಲ ಮೂವ್ ಆಯ್ತಲ್ಲ, ಸೊ ಆ ಮೂವ್ ಆಗಿದ್ದು ಮಿಸೋಜೋಯಿಕ್ ಎರಾದಲ್ಲಿ ಮಾತ್ರ ಆಯಿತು, ಬಟ್ ಮುಂಚೆ ಯಾಕೆ ಆಗಲಿಲ್ಲ ಅದಕ್ಕೆ ತುಂಬ ಜನ ಕೇಳಿದ್ರು. ಬಟ್ ಅವನ ಕೈಲಿ ಆನ್ಸರ್ಲಿಲ್ಲ. ನೆಕ್ಸ್ಟು ದಿಸ್ ಥಿಯರಿ ಡಸಂಟ್ ಕನ್ಸಿಡರ್ ದ ಓಷನ್. ನೋಡಿ, ಇದೆಲ್ಲ ಕಂಪ್ಲೀಟ್ ಆಗಿ ಇದು ಕಾಂಟಿನೆಂಟಲ್ ಡ್ರಿಫ್ಟ್ ಥಿಯರಿ ಅಂತ ಅದಕ್ಕೆ ಹೇಳಿದ್ದು. ಇವನು ಹೇಳ್ತಿರೋದು ಕಂಪ್ಲೀಟ್ ಆಗಿ ಬರೀ ಕಾಂಟಿನೆಂಟ್ ಡ್ರಿಫ್ಟ್ ಮಾತ್ರ, ಅವನು ಓಷನ್ನ ಕನ್ಸಿಡರೇ ಮಾಡಿಲ್ಲ. ಆಯಿತಾ. ನೆಕ್ಸ್ಟು ಪ್ರೂಫ್ ಹೆವಿಲಿ ಡಿಪೆಂಡ್ಸ್ ಆನ್, ತುಂಬ ಇದು ಅಸಂಪ್ಷನ್ ಇತ್ತು. ನೆಕ್ಸ್ಟು ಈ ಗ್ರಾವಿಟಿ ಮತ್ತು ನೀನೇನು ಟೈಡಲ್ ಫೋರ್ಸ್ ಮತ್ತು ಈಗ ಒಂದು ಸೆಂಟ್ರಿಫ್ಯೂಗಲ್ ಫೋರ್ಸ್ ಅಂತ ಹೇಳಿದೆ, ಇದು ಈ ಒಂದು ದೊಡ್ಡ ಕಾಂಟಿನೆಂಟ್ಸ್ನ ಎಳೆಯೋಷ್ಟು ಪವರ್ ಇಲ್ಲ. ಅಂದರೆ ಗ್ರಾವಿಟಿಗೇನು ಪವರ್ ಇದೆ, ಈಗ ಸನ್ದು ಏನು ಗ್ರಾವಿಟಿ ಇದೆ, ಅಟ್ರಾಕ್ಷನ್ ಇದೆ, ಮತ್ತು ಮೂನ್ ಅಟ್ರಾಕ್ಷನ್ ಇದೆ, ಗ್ರಾವಿಟಿ ಅಟ್ರಾಕ್ಷನ್ ಏನಿದೆ, ಇದು ನಮ್ಮ ಅರ್ಥದ್ದು ಏನಿದೆ ಕಾಂಟಿನೆಂಟಲ್ ಮಾಸ್ ಏನಿದೆ ಆ ಹ್ಯೂಜ್ ಮಾಸ್ನ ಎಳೆಯುವಷ್ಟು ಶಕ್ತಿ ಇಲ್ಲ. ನೆಕ್ಸ್ಟು ಮಾಡ್ರನ್ ಥಿಯರಿ ಬಂದು ಹೇಳೋದಾದ್ರೆ ಪ್ಲೇಟ್ ಟೆಕ್ಟಾನಿಕ್ಸ್ ಬರುತ್ತೆ, ಅದೆಲ್ಲ ಬಿಡಿ. ಸೊ ಇದ್ರ ಜೊತೆಗೆ ಅವನೊಂದು ಹೇಳಿದ ಏನು ಅಂತಂದರೆ ಸಿಯಾಲ್ ಈಸ್ ಫ್ಲೋಟಿಂಗ್ ಆನ್ ಸೀಮಾ ಅಂತಂದರೆ ಸೀಮಾ ಅನ್ನೋ ಒಂದು ಲೇಯರ್ ಮೇಲೆ ಸಿಯಾಲ್ ಅನ್ನೋ ಒಂದು ಲೇಯರು. ಸಿಯಾಲ್ ಅಂತಂದರೆ ಸಿಲಿಕಾನ್ ಮತ್ತು ಅಲ್ಯೂಮಿನಿಯಂ, ಅದು ಕೂಡ ಬರುತ್ತೆ, ಹೇಳ್ಬಿಡ್ತೀನಿ. ಸೊ ಅಸಂಪ್ಷನ್ ಏನಿತ್ತು ಅಂತಂದರೆ ನೋಡಪ್ಪ, ಅಸಂಪ್ಷನ್ ಏನಿತ್ತು ಅಂತಂದರೆ ಈಗ ಓಷನ್ನು ಅವನು ಕಾಂಟಿನೆಂಟಲ್ ಡ್ರಿಫ್ಟ್ ಥಿಯರಿ ಯಾಕೆ ಕೊಟ್ಟ ಅಂತಂದರೆ ಅವ್ನು ಯಾವುದ್ರ ಮೇಲೆ ಕೊಟ್ಟ ಅಂತಂದರೆ ಫಸ್ಟ್ ಅವನು ಏನು ಅಂದ್ಕೊಂಡಿದ್ದ ಅಂತಂದರೆ ಕಂಪ್ಲೀಟ್ ಓಷನ್ ಏನಿದೆ, ಕಂಪ್ಲೀಟ್ ಓಷನು ಇದು ಒಂದು ಫ್ಲ್ಯಾಟ್ ಸರ್ಫೇಸು. ಸೊ ಫ್ಲ್ಯಾಟ್ ಸರ್ಫೇಸ್ ಅಂದರೆ ನಾರ್ಮಲಾಗಿದ್ದು ಮೇಡ್ ಅಪ್ ಆಫ್ ಸಿಲಿಕಾನ್ ಇರುತ್ತೆ, ಇಲ್ಲಾಂತಂದರೆ ನೆಕ್ಸ್ಟ್ ಮೆಗ್ನೀಷಿಯಮ್ ಇರುತ್ತೆ ಅಲ್ವಾ. ಸೊ ದಟ್ ಇಸ್ ಕಾಲ್ಡ್ ಸೀಮಾ ಲೇಯರು. ಸೊ ಈ ಕಾಂಟಿನೆಂಟ್ ಏನಿದೆ, ಈ ಕಾಂಟಿನೆಂಟ್ ಅನಲೈಸ್ ಮಾಡ್ತಾರೆ. ಕಾಂಟಿನೆಂಟಲ್ಲಿ ಏನಿದೆ ಅಂತ ಗೊತ್ತಾಯಿತು ಅಂದರೆ ಸೀಮಾ ಅಂತಂದರೆ ಸಿಲಿಕಾನು ಪ್ಲಸ್ ಅಲ್ಯೂಮಿನಿಯಂ ಇದೆ ಅಂತ ಗೊತ್ತಾಯಿತು. ಸೊ ಕಾಂಟಿನೆಂಟ್ ಆ್ಯಕ್ಚುಲಿ ಹೇಗೆ ಮೂವ್ ಆಗ್ತಾ ಇದೆ ಅಂತಂದರೆ ಈ ಒಂದು ಸಿಯಲ್ ಇದು ಕಾಂಟಿನೆಂಟ್ ಇದು ಓಷನ್ ಫ್ಲೋರು. ಸೊ ಈ ಕಾಂಟಿನೆಂಟ್ ಅನ್ನೋ ಒಂದು ಈ ಸಿಯಲ್ ಫ್ಲೋರ್ ಏನಿದೆ, ಈ ಸಿಯಲ್ ಫ್ಲೋರು ಈ ಒಂದು ಸೀಮಾ ಲೇಯರ್ ಮೇಲೆ ಮೂವ್ ಆಗ್ತಾ ಇದೆ. ಆಯಿತಾ. ಇದು ಅವನು ಕೊಟ್ಟಂಥ ಥಿಯರಿಗಳಿವೆಲ್ಲ. ಸೊ ಇಷ್ಟು ಬಂದು ನಿಮ್ಮ ಕಾಂಟಿನೆಂಟಲ್ ಡ್ರಿಫ್ಟ್ ಥಿಯರಿ ಆಗಿತ್ತು. ಸೊ ಇಷ್ಟು ಆಯಿತು, 30 ನಿಮಿಷ ತುಂಬ ಟೈಮ್ ಎಳೀತದೆ, ಯಾಕಂದರೆ ಬರೆದು ಎಕ್ಸ್ಪ್ಲೇನ್ ಮಾಡಬೇಕು. ನೆಕ್ಸ್ಟ್ ನೋಡೋಣ. ನೆಕ್ಸ್ಟು ಸಿ ಫ್ಲೋರ್ ಸ್ಪ್ರೆಡಿಂಗ್ ಇದೆ. ನೆಕ್ಸ್ಟು ಅದಾದಮೇಲೆ ಕನ್ವೆಕ್ಷನಲ್ ಕರೆಂಟ್ ಹೇಗಿದೆ,
ನೋಡಿ ಯಾವ ರೀತಿ ಕನ್ವೆಕ್ಷನ್ ಕರೆಂಟು ಅಂತಂದರೆ ಇದಕ್ಕೆ ನಿಮಗೆ ಒಂದು ಬಾಯ್ಲಿಂಗ್ ವಾಟರ್ನ ಎಕ್ಸಾಂಪಲ್ ಕೊಟ್ಟು ನಿಮಗೆ ಎಕ್ಸ್ಪ್ಲೇನ್ ಮಾಡ್ಬೋದು ಇದನ್ನು, ಆಯಿತಾ. ಸೊ ಯಾಕೆ ಮ್ಯಾಂಟಲ್ ಈ ರೀತಿ ಮೂವ್ ಆಗುತ್ತೆ ಮತ್ತು ಈಗ ಮೂವ್ ಆಗಿ ಕ್ರಸ್ಟ್ಗೆ ಹೊಡೆತ ಬಿದ್ದು ಮತ್ತೆ ಈ ಸೈಡ್ ಮೂವ್ ಆಗುತ್ತೆ, ಆಯಿತಾ. ಮೂವ್ ಆಗಿ ಕೂಲಾಗಿ ಮತ್ತೆ ಕೆಳಗಡೆ ಬರುತ್ತೆ, ಮತ್ತೆ ಮೇಲಾಗುತ್ತೆ. ಸೊ ಇದು ನಿಮ್ಮ ಕನ್ವೆಕ್ಷನ್ ಕರೆಂಟ್ಸು. ನೆಕ್ಸ್ಟು ಸಿ ಫ್ಲೋರ್ ಸ್ಪ್ರೆಡ್ಡಿಂಗ್ ಹೇಗಾಗುತ್ತೆ ಅದೆಲ್ಲ ನೋಡೋಣ ನೆಕ್ಸ್ಟ್ ಕ್ಲಾಸಲ್ಲಿ. ನಿಮ್ಮ ಕಡೆಯಿಂದ ಹೇಗೆ ರೆಸ್ಪಾನ್ಸ್ ಸಿಗುತ್ತೆ ಅದ್ರ ಮೇಲೆ ಖಂಡಿತ ಮಾಡಿಕೊಡ್ತೀನಿ, ಆಯಿತಾ. ಸೊ ಅಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿಕೊಂಡು ನನಗೆ ಆದಷ್ಟು ರೆಸ್ಪಾನ್ಸ್ನ ಕೊಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು.